ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಈ ದಿನ ನಾವು ಈ ವಿಡಿಯೋದಲ್ಲಿ ಜನವರಿ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಪಾರ್ಟ್ 2 ವಿಶ್ಲೇಷಣೆಯನ್ನು ನೋಡೋಣ. ಪಾರ್ಟ್ 1 ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಯಾರೆಲ್ಲ ವೀಕ್ಷಣೆ ಮಾಡಿಲ್ಲ, ನೀವು ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಆ ವಿಡಿಯೋವನ್ನು ನೋಡಬಹುದು. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನದ ಮೊದಲನೇ ವಿಷಯ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ನೂತನ ಮಹಾನಿರ್ದೇಶಕರಾಗಿ ಅನಿಲ್ ದಯಾಳ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಇತ್ತೀಚೆಗೆ ಯಾರು CRPFನ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಅನಿಲ್ ದಯಾಳ್ ಸಿಂಗ್. ಮತ್ತೆ ಇವರು IBಯ ಜಂಟಿ ನಿರ್ದೇಶಕರಾಗಿ ಮತ್ತು ಸಶಸ್ತ್ರ ಸೀಮಾ ಬಲ್ ಮಹಾನಿರ್ದೇಶಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಂತರದಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ವಿಭಾಗದಲ್ಲಿ ಅತಿ ದೊಡ್ಡ ಪಡೆಯಾಗಿದೆ. ಇದು 1939ರಲ್ಲಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಆಫ್ ಪೊಲೀಸ್ ಎಂಬ ಹೆಸರಿನಲ್ಲಿ ಆರಂಭಗೊಂಡಿತು. ನಂತರ CRPF ಕಾಯ್ದೆ 1949ರ ಮೂಲಕ CRPಯನ್ನು ವಿಲೀನಗೊಳಿಸಿ CRPFನ್ನು 1949ರ ಡಿಸೆಂಬರ್ 28ರಂದು ಸ್ಥಾಪನೆ ಮಾಡಲಾಯಿತು. 1959ರ ಅಕ್ಟೋಬರ್ 21ರಂದು CRPFನ ಪೊಲೀಸರು ಚೀನಾ ಗಡಿ ಹಾಟ್ ಸ್ಪ್ರಿಂಗ್ ಅಲ್ಲಿ ದಾಳಿಗೊಳಗಾಗಿ ಹುತಾತ್ಮರಾದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 21ನ್ನ ಪೊಲೀಸ್ ಹುತಾತ್ಮ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. CRPFನ ತರಬೇತಿ ಅಕಾಡೆಮಿ ಎಲ್ಲಿದೆ ಅಂತ ಕೇಳಿದರೆ ಹರಿಯಾಣದ ಗುರುಗ್ರಾವ್ ಬಳಿ ಇರುವಂತಹ ಕುದರ್ಪುರ್ನಲ್ಲಿ ಇದೆ. ಸೊ ಈ ಹರಿಯಾಣದ ಗುರುಗ್ರಾಮ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನ ಕೇಂದ್ರ ಕಚೇರಿ ಕೂಡ ಇದೆ. ಅದು ಯಾವ ಆರ್ಗನೈಸೇಷನ್ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆಯ ಅಮೃತ್ ಮಹೋತ್ಸವ 2023 ಹ್ಯೂಮನ್ ರೈಟ್ಸ್. 1948ರ ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಿದ್ದು 2023ರ ಡಿಸೆಂಬರ್ 10ಕ್ಕೆ 75 ವರ್ಷ ಪೂರ್ಣಗೊಳ್ಳಲಿದ್ದು, ಈ ಹಿನ್ನೆಲೆಯಲ್ಲಿ ಅಮೃತ್ ಮಹೋತ್ಸವವನ್ನು ಆಚರಣೆ ಮಾಡಲಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ಯಾರಿಸ್ನಲ್ಲಿ ಹೊರಡಿಸಿದ 30 ಸಾರ್ವತ್ರಿಕ ಮಾನವ ಘೋಷಣೆಗಳು ಬದುಕಲು ಬಿಡಿ ಎಂಬ ಹೇಳಿಕೆಯೊಂದಿಗೆ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಮೊದಲ ಪ್ರಯತ್ನಗಳಾಗಿದ್ದವು. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ 2023ರ ಡಿಸೆಂಬರ್ 10ರಂದು ವಿಶ್ವ ಮಾನವ ದಿನವನ್ನು ಸ್ವಾತಂತ್ರ್ಯ, ಸಮಾನತೆ ಮತ್ತು ಎಲ್ಲರಿಗೂ ನ್ಯಾಯ, ಫ್ರೀಡಮ್, ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಫಾರ್ ಆಲ್ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಿತು. ಹಾಗಾದರೆ 2023ರ ಡಿಸೆಂಬರ್ 10 ಅಂದರೆ ಪ್ರತಿ ವರ್ಷ ಡಿಸೆಂಬರ್ 10ನ್ನ ವಿಶ್ವ ಮಾನವ ದಿನ ಅಂತ ಆಚರಣೆ ಮಾಡ್ತೀವಿ. ಬಟ್ 2023ರ ಧ್ಯೇಯವಾಕ್ಯ ಕೇಳಿದರೆ ಫ್ರೀಡಮ್, ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಫಾರ್ ಆಲ್. ಇದು 500ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿದೆ. ಇದು ವಿಶ್ವದಲ್ಲಿ ಅತಿ ಹೆಚ್ಚು ಅನುವಾದಿತ ದಾಖಲೆಯಾಗಿದೆ. ಮಾನವ ಹಕ್ಕುಗಳ ದಾಖಲೆಯ ವಿನ್ಯಾಸ ರೆನೆ ಕ್ಯಾಸಿನ್. ಮುಂದೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್. ಇದು ಭಾರತದಲ್ಲಿ ಇರುವಂತಹ ಒಂದು ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡುವಂಥ ಒಂದು ಆಯೋಗ ಆಗ್ತಿರ್ತದೆ, ಕಮಿಷನ್ ಆಗಿರ್ತದೆ. ಅದ್ರ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, 2ನೇ ಮಹಾಯುದ್ಧದ ಬಳಿಕ ಮಾನವ ಹಕ್ಕುಗಳ ಪರಿಕಲ್ಪನೆ ಬಂದಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ 1993ರಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಲಾಯಿತು. ಇದೊಂದು ಸಂವಿಧಾನೇತರ ಆದರೆ ಶಾಸನಬದ್ಧ ಸಂಸ್ಥೆಯಾಗಿದೆ. ಹಾಗಾದ್ರೆ ಇದು ಸಂವಿಧಾನ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಬಟ್ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ. 1993ರ ಅಕ್ಟೋಬರ್ 12ರಂದು ಒಂದು ಸ್ವಾಯತ್ತತ್ವ ಸಂಸ್ಥೆಯಾಗಿ ರಚನೆಯಾಯಿತು. ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ನೇತೃತ್ವದ ಆಯ್ಕೆ ಸಮಿತಿಯ ಶಿಫಾರಸಿನಂತೆ ಅಧ್ಯಕ್ಷರನ್ನ ಮತ್ತೆ ಸದಸ್ಯರನ್ನ ನೇಮಿಸ್ತಾರೆ. ಸೊ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರು ನ್ಯಾಯಾಧೀಶ ರಂಗನಾಥ್ ಮಿಶ್ರಾ ಅವರು ನೇಮಕಗೊಂಡರು. ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 3 ವರ್ಷಗಳು ಮತ್ತು 70 ವರ್ಷಗಳಾಗಿದೆ. ಸೊ ಇತ್ತೀಚೆಗೆ ನಡೆದಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವೆಶನ್ ಅನ್ನು ಕೇಳಿದ್ರು. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅವರ ಅಧಿಕಾರಾವಧಿ ಎಷ್ಟು? 5 ವರ್ಷ, 65 ವರ್ಷ, 3 ವರ್ಷ, 70 ವರ್ಷ, 5 ವರ್ಷ, 70 ವರ್ಷ, ಈ ರೀತಿ ಡಿಫ್ರೆಂಟ್ ಆಪ್ಷನ್ ಕೊಟ್ಟಿದ್ರು. ಸೊ ಅಧಿಕಾರಾವಧಿ 3 ವರ್ಷಗಳು ಅಥವಾ 70 ವರ್ಷಗಳು ಯಾವುದು ಮೊದಲು ಇರುತ್ತದೋ ಅದು ಅನ್ವಯ ಆಗ್ತದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ
ರಾಜ್ಯ ಮಾನವ ಹಕ್ಕುಗಳ ಆಯೋಗವು 2007ರ ಜುಲೈ 25ರಂದು ಅಸ್ತಿತ್ವಕ್ಕೆ ಬಂದಿತು. ನ್ಯಾಯಮೂರ್ತಿ SR ನಾಯಕ್ ಅವರು ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಪ್ರಸ್ತುತ ಹಿಮಾಚಲ ಪ್ರದೇಶದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದಂಥ L. ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರ ಅವಧಿ ಇದು ಕೂಡ ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ 3 ವರ್ಷ ಅಥವಾ 70 ವರ್ಷಗಳಾಗಿದ್ದು ಯಾವುದು ಮೊದಲು ಅದು ಅನ್ವಯವಾಗ್ತದೆ. ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿಗಳ ನೇತೃತ್ವದ ಸಮಿತಿಯ ಶಿಫಾರಸಿನ ಮೇಲೆ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಕ ಮಾಡಲಾಗ್ತದೆ. ನೋಟ್ ಅನ್ನೋ ವಿಷಯದಲ್ಲಿ ನೆನಪಿರಲಿ, ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರೇತರ ಸಂಘಟನೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ. ಇದನ್ನ 1961ರಲ್ಲಿ ಲಂಡನ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಹಾಗಾದ್ರೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ. ಸೊ ಇದಕ್ಕೆ 1977ರಲ್ಲಿ ಶಾಂತಿ ವಿಭಾಗದ ನೋಬೆಲ್ ಪ್ರಶಸ್ತಿ ಕೂಡ ಲಭಿಸಿದೆ. ಮುಂದೆ ಸರ್ವರಿಗೂ ನ್ಯಾಯ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಲೋಕ್ ಅದಾಲತ್ ಸರ್ವರಿಗೂ ನ್ಯಾಯ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಲೋಕ್ ಅದಾಲತ್ ಆರಂಭವಾಗಿದ್ದು, ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು 2024ರ ಜನವರಿ 9ರಂದು ರಾಜ್ಯವ್ಯಾಪಿ ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ಆಯೋಜಿಸುವುದಾಗಿ ಕರ್ನಾಟಕ ಹೈಕೋರ್ಟ್ನ ಕಾನೂನು ಸೇವೆಗಳ ಪ್ರಾಧಿಕಾರ ನೂತನ ಕಾರ್ಯನಿರ್ವಾಹಕ ಅಧ್ಯಕ್ಷ ನ್ಯಾಯಮೂರ್ತಿ PS ದಿನೇಶ್ ಕುಮಾರ್ ಪ್ರಕಟಿಸಿದ್ದಾರೆ. ಮುಂದಿನ ವಿಷಯ, ಕನ್ನಡ ಭಾಷೆ ಸೇರಿ 10 ಭಾಷೆಗಳಿಗೆ ಅನುವಾದಗೊಂಡ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪು ಕೇಶವಾನಂದ ಭಾರತಿ ಪ್ರಕರಣ. ಸೊ ಈ ಪ್ರಕರಣ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂತಹ ಪ್ರಕರಣ ಇದು 1973ರಲ್ಲಿ. ಹಾಗಾದ್ರೆ ಈ ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋಣ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಮೊಕದ್ದಮೆ ಸಂಬಂಧಿಸಿದ ತೀರ್ಪನ್ನು ಸುಪ್ರೀಂ ಕೋರ್ಟ್ 1973 ಏಪ್ರಿಲ್ 24ರಂದು ಪ್ರಕಟಿಸಿತು. ಸೊ ಅಂದಿನ CJ SM ಸಿಕ್ರಿ ಆಗಿರ್ತಾರೆ. ಭಾರತದ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಸಂಸತ್ತಿನ ಅಧಿಕಾರ ವ್ಯಾಪ್ತಿಯನ್ನ ಸ್ಪಷ್ಟಪಡಿಸಿದ ಈ ತೀರ್ಪು ಐತಿಹಾಸಿಕ ತೀರ್ಪಾಗಿದೆ. ಪ್ರಸ್ತುತವಾಗಿಯೂ ಕೂಡ ಉಲ್ಲೇಖವಾಗಿರ್ತದೆ. 2023ರ ಏಪ್ರಿಲ್ 24ರಂದು ಈ ತೀರ್ಪು ಪ್ರಕಟವಾಗಿ 50 ವರ್ಷ ಪೂರೈಸಿದ ನೆನಪಿಗಾಗಿ ಈ ತೀರ್ಪಿನ ಒಂದು ವೆಬ್ ಪೇಜ್ ಅನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ DY ಚಂದ್ರಚೂಡ್ ಅವರು ಅನಾವರಣಗೊಳಿಸಿದರು. ಸಮಾಜದ ಮತ್ತಷ್ಟು ಜನರಿಗೆ ತೀರ್ಪನ್ನು ತಲುಪಬೇಕೆಂಬ ಉದ್ದೇಶದಿಂದ ಈ ತೀರ್ಪಿನ ಪ್ರತಿಯನ್ನ ಹಿಂದಿ, ತೆಲುಗು, ತಮಿಳು, ಒಡಿಯಾ, ಮಲಯಾಳಂ, ಗುಜರಾತ್, ಕನ್ನಡ, ಬಂಗಾಲಿ, ಅಸ್ಸಾಂ ಮತ್ತೆ ಮರಾಠಿ ಭಾಷೆಗಳಿಗೆ ಅನುವಾದಿಸಿ ವೆಬ್ ಪೇಜ್ನಲ್ಲಿ ಸೇರ್ಪಡೆ ಮಾಡಲಾಗಿತ್ತು. ಗೂಗಲ್ನಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಜಡ್ಜ್ಮೆಂಟ್ ಎಂಬ ಟೈಪ್ ಮಾಡಿದರೆ ಕನ್ನಡ ಸೇರಿದಂತೆ 10 ಭಾಷೆಗಳಲ್ಲಿ ಈ ಅನುವಾದಿತ ತೀರ್ಪು ಪ್ರತಿ ಲಭ್ಯವಾಗ್ತದೆ. ಮುಂದೆ ಭಾರತದ ಪ್ರಸಿದ್ಧ ಕೋರ್ಟ್ ಪ್ರಕರಣ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಭಾರತ ತಂಡ ಐತಿಹಾಸಿಕ ಪ್ರಕರಣಗಳಲ್ಲಿ ಒಂದಾದಂಥ ದಿವಂಗತ ಕೇಶವಾನಂದ ಮೊಕದ್ದಮೆ ಇಂದಿಗೂ ಕಾನೂನಿಗೆ ಚಿರಪರಿಚಿತವಾಗಿದೆ. 1971ರ 29ನೇ ಸಂವಿಧಾನಾತ್ಮಕ ತಿದ್ದುಪಡಿ, 9ನೇ ಅನುಸೂಚಿಗೆ ತಿದ್ದುಪಡಿ ಮತ್ತೆ 1969ರ ಕೇರಳ ಭೂ ಸುಧಾರಣೆ ಕಾಯ್ದೆ, 1971ರ ಕೇರಳ ಭೂ ಸುಧಾರಣೆ ತಿದ್ದುಪಡಿ ಅನ್ವಯ ಎಡನೀರು ಮಠಕ್ಕೆ ಸೇರಿದ ಆಸ್ತಿಗಳನ್ನ ಸ್ವಾಧೀನಪಡಿಸಿಕೊಳ್ಳುವ ನಿರ್ಧರಿಸಿ ನೋಟಿಸ್ ಜಾರಿ ಮಾಡಿತ್ತು. ಸೊ ಎಡನೀರು ಶ್ರೀಗಳಾದಂಥ ಕೇಶವಾನಂದ ಭಾರತಿ ಸ್ವಾಮಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನ ಪ್ರಶ್ನಿಸಿದರು. ಆಸ್ತಿ ವ್ಯಾಜ್ಯ ವಿಚಾರವಾಗಿ ಶುರುವಾದ ಈ ಪ್ರಕರಣ ವಿವಿಧ ತಿರುವುಗಳನ್ನು ಪಡೆದು ಅಂತಿಮವಾಗಿ ಸಂವಿಧಾನದ ಮೂಲ ಆಶಯವನ್ನ ರಕ್ಷಿಸುವ ತೀರ್ಪು ಅಂತ ಪರಿಗಣಿಸಲಾಗುತ್ತದೆ. ಮತ್ತೆ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ನ್ಯಾಯಾಧೀಶರುಗಳನ್ನ ಒಳಗೊಂಡಂತಹ ಪೀಠ ಇದಾಗಿರ್ತದೆ. ಮುಂದೆ ಕೇಶವಾನಂದ ಭಾರತಿ ಪ್ರಕರಣ ತೀರ್ಪಿನ ಸಾರಾಂಶವನ್ನ ನೋಡೋದಾದ್ರೆ, ಸಂವಿಧಾನದ 20ನೇ ಭಾಗದ 368ನೇ ವಿಧಿ, ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 368 ಭಾಗ ಕೇಳಿದ್ರೆ ಪಾರ್ಟ್ 20. ಮತ್ತೆ ಭಾಗ 3ರಲ್ಲಿ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳು. ಹಾಗಾದ್ರೆ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಎಷ್ಟನೇ ಭಾಗದಲ್ಲಿದೆ? 3ನೇ ಭಾಗದಲ್ಲಿದೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಎಷ್ಟನೇ ಭಾಗದಲ್ಲಿದೆ? 20ನೇ ಭಾಗದಲ್ಲಿದೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆರ್ಟಿಕಲ್ ಬಂದ್ಬಿಟ್ಟು 368. ಸೊ ಇದನ್ನು ಒಳಗೊಂಡಂತೆ ಯಾವುದೇ ಭಾಗವನ್ನು ಸಂವಿಧಾನದ ಮೂಲ ರಚನೆ ಧಕ್ಕೆಯಾಗದಂತೆ ಅಗತ್ಯಕ್ಕನುಗುಣವಾಗಿ ಸಂಸತ್ತು ತಿದ್ದುಪಡಿ ಮಾಡಬಹುದು ಅಂತ ತೀರ್ಪನ್ನ ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನೀಡಲಾಗ್ತದೆ. ಈ ಮೂಲಕ ಹಿಂದಿನ ಆದೇಶವನ್ನ ಈ ತೀರ್ಪು ವಜಾಗೊಳಿಸಿತ್ತು. ಮೈಲುಗಲ್ಲು ಎಂದು ಕರೆಯಲ್ಪಟ್ಟುವ ಈ ತೀರ್ಪು ಸಂವಿಧಾನದ ಮೂಲ ರಚನೆಯ
ಅಡ್ಡಿಯಾಗಬಲ್ಲ ಯಾವುದೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಪರಿಶೀಲಿಸುವ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ಗೆ ನೀಡುತ್ತದೆ. ಸೊ ಹೀಗಾಗಿ ಸಂಸತ್ತು ಅಂಗೀಕರಿಸುವ ಯಾವುದೇ ಕಾನೂನು ಈ ತೀರ್ಪನ್ನ ದಾಟಿಕೊಂಡೇ ಮುಂದೆ ಹೋಗಬೇಕಾಗ್ತದೆ. ಚುನಾಯಿತ ಪ್ರತಿನಿಧಿಗಳ ದಬ್ಬಾಳಿಕೆಯಿಂದ ದೇಶವನ್ನ ರಕ್ಷಿಸುವ ಮತ್ತು ಆ ಮೂಲಕ ಸಂವಿಧಾನದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯುವ ಸಂಸತ್ತಿ ಗೆಳೆದ ಲಕ್ಷ್ಮಣ ರೇಖೆ ಅಂತ ಈ ಪ್ರಕರಣವನ್ನ ಗುರುತಿಸಲಾಗ್ತದೆ. ಈ ತೀರ್ಪಿನ ಪರಿಣಾಮವಾಗಿ ಸಂಸತ್ ಪ್ರತಿನಿಧಿಗಳಿಗೆ ಸಂವಿಧಾನವನ್ನ ಪುನರ್ ರಚಿಸುವ ಅಥವಾ ತಿದ್ದುಪಡಿ ಮಾಡುವ ಅಧಿಕಾರ ದೊರೆಯಿತು. ಮುಂದೆ ಸಂವಿಧಾನದ ಮೂಲ ರಚನೆಯ ಬಗ್ಗೆ ಸುಪ್ರೀಂ ಕೋರ್ಟ್, ಹಾಗಾದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ ಅಂತ ನೋಡೋದಾದ್ರೆ, ಸಂವಿಧಾನದ ಕೆಲವು ಮೂಲಭೂತ ಲಕ್ಷಣಗಳಾದಂತಹ ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಫೆಡರಲಿಸಂ, ಕಾನೂನಿನ ನಿಯಮವನ್ನ ತಿದ್ದುಪಡಿ ಸಂಸತ್ತು ಮಾಡುವಂತಿಲ್ಲ. ನ್ಯಾಯಾಂಗ ಪರಿಶೀಲನೆ ಅಧಿಕಾರವು ಸಂವಿಧಾನದ ಮೂಲ ರಚನೆಯ ಅವಿಭಾಜ್ಯ ಅಂಗವಾಗಿದೆ ಮತ್ತು ಸಾಂವಿಧಾನಿಕ ತಿದ್ದುಪಡಿಗಳ ಮೂಲಕ ಸಂಸತ್ತು ಅದನ್ನ ಕಸಿದುಕೊಳ್ಳುವ ಸಾಧ್ಯವಿಲ್ಲ ಅಂತ ತೀರ್ಪಿನಲ್ಲಿ ನ್ಯಾಯಾಲಯವು ಉಲ್ಲೇಖಿಸಿದೆ. ಅಂದ್ರೆ ಯಾವುದೇ ಭಾಗವನ್ನ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ರೆ ಜುಡಿಷಿಯಲ್ ರಿವ್ಯೂ ಅದನ್ನ ಪರಿಶೀಲನೆ ಮಾಡೋ, ಇದು ಕಾನ್ಸ್ಟಿಟ್ಯೂಷನಲ್ ಬೇಸಿಕ್ ಸ್ಟ್ರಕ್ಚರಿಗೆ, ಪ್ರಜಾಪ್ರಭುತ್ವಕ್ಕೆ, ಜಾತ್ಯತೀತಕ್ಕೆ, ಫೆಡರಲಿಸಂಗೆ ಮತ್ತು ಕಾನೂನು ನಿಯಮಕ್ಕೆ ಸರಿಯಾಗಿ ಹೊಂದಿಕೊಂಡಿದ್ಯಾ ಅಥವಾ ಅದನ್ನೇನಾದ್ರೂ ಆ ಬೇಸಿಕ್ ಸ್ಟ್ರಕ್ಚರ್ಗೆ ಎಫೆಕ್ಟ್ ಆಗ್ತಿದ್ಯಾ ಅಂತ ರಿವ್ಯೂ ಮಾಡುವಂತ, ಪರಿಶೀಲನೆ ಮಾಡುವಂತ ಅಧಿಕಾರವನ್ನ ಜುಡಿಷಿಯರಿಗೆ ನೀಡಲಾಗಿದೆ ಈ ಪ್ರಕರಣದ ಮೂಲಕ. ಮತ್ತೆ ಸಂವಿಧಾನದ ಶ್ರೇಷ್ಠತೆ, ಕಾನೂನಿನ ಆಳ್ವಿಕೆ ಮತ್ತು ನ್ಯಾಯಾಂಗದ ಸ್ವಾತಂತ್ರ್ಯದಂತಹ ಸಂವಿಧಾನದ ಕೆಲವು ಮೂಲಭೂತ ಲಕ್ಷಣಗಳನ್ನ ಸಂವಿಧಾನ ತಿದ್ದುಪಡಿ ಮೂಲಕ ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಅಥವಾ ರದ್ದುಗೊಳಿಸಲಾಗುವುದಿಲ್ಲ ಎಂದು ಮೂಲ ರಚನೆಯ ಸಿದ್ಧಾಂತವನ್ನ ಹೊಂದಿದೆ. ಮುಂದೆ ಸುಪ್ರೀಂ ಕೋರ್ಟ್ನ ಪ್ರಮುಖ ತೀರ್ಪುಗಳನ್ನು ನೋಡೋದಾದ್ರೆ, ಗೋಲಕನಾಥ್ ವರ್ಸಸ್ ಪಂಜಾಬ್ ಸರ್ಕಾರ ಪ್ರಕರಣ 1967 ಸಂವಿಧಾನ ತಿದ್ದುಪಡಿಯನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ವಿಸ್ತರಿಸಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿತು. ಈ ತೀರ್ಪು ಶಂಕರಿ ಪ್ರಸಾದ್ ಅಂಡ್ ಸಜ್ಜನ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗೆ ವಿರುದ್ಧವಾಗಿದೆ. ನಿಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಅಲ್ಲೂ ಸಹ ಈ ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ, ಗೋಲಕಾನಂದ ಭಾರತಿ ಕೇಸ್. ಹಾಗಾಗಿ ನೀವು ಓದುವುದರ ಜೊತೆಗೆ ಹಳೆ ಕ್ವಶನ್ ಪೇಪರ್ನ ಅಥವಾ ಇತ್ತೀಚೆಗೆ ಯಾವೆಲ್ಲ ಎಕ್ಸಾಮಿನೇಷನ್ ಆಗ್ತಿದೆ ಆ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಹೋದ್ರೆ ನಿಮಗೆ ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಾರೆ ಮತ್ತೆ ನಾವು ಓದುವಾಗ ಯಾವ ರೀತಿಯಾಗಿ ಓದಬೇಕು ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಪ್ಲೀಸ್ ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅಥವಾ ಇತ್ತೀಚೆ ಅಟ್ಲೀಸ್ಟ್ ಲಾಸ್ಟ್ 1 ಅಥವಾ 2 ಇಯರ್ಸ್ ಕ್ವಶನ್ ಪೇಪರ್ ಅನ್ನ ನೋಡ್ತಾ ಇರಿ. ಯಾವೆಲ್ಲ ಎಕ್ಸಾಮ್ಗಳು ನಡೀತಾ ಇರ್ತವೆ ಆ ಕ್ವಶನ್ ಪೇಪರ್ನ ಒಂದು ದಿನ ಕೂತ್ಕೊಂಡು ಬಿಡಿಸಿ. ಮುಂದೆ ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1980. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶನ ತತ್ವಗಳು ಪರಸ್ಪರ ಪೂರಕವಾಗಿದ್ದು ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶನ ತತ್ವಗಳಿಗಿಂತ ಶ್ರೇಷ್ಠವಾದವು ಅಂತ ತೀರ್ಪು ನೀಡಿತು. ರಾಜ್ಯ ನಿರ್ದೇಶನ ತತ್ವಗಳು ಅನುಷ್ಠಾನಗೊಳಿಸುವ ಹಿನ್ನೆಲೆಯಲ್ಲಿ ಮೂಲಭೂತ ಹಕ್ಕುಗಳು ಮೊಟಕುಗೊಳಿಸಬಾರದಂತ ತೀರ್ಪು ನೀಡುತ್ತದೆ. ಹಾಗಾದ್ರೆ ಯಾವ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಪರಸ್ಪರ ಪೂರಕ ಅಂತ ತೀರ್ಪನ್ನ ಕೊಟ್ಟಿದ್ದೆ ಅಂತಂದ್ರೆ ಮಿನರ್ವಾ ಮಿಲ್ ಕೇಸ್ 1980. ಮುಂದಿನ ವಿಷಯ, ಸಂವಿಧಾನದ 370ನೇ ವಿಧಿ ರದ್ದತಿ ಅಂಗೀಕರಿಸಿ ಏಕ ಭಾರತ್ ಶ್ರೇಷ್ಠ ಭಾರತ್ಗೆ ಬಲ ನೀಡಿದ ಸುಪ್ರೀಂ ಕೋರ್ಟ್. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ 370 ಮತ್ತು 35A ವಿಧಿಯನ್ನ ರದ್ದುಗೊಳಿಸಿದ ಕೇಂದ್ರ ಸರ್ಕಾರ ಕ್ರಮವನ್ನ ಭಾರತದ ಸುಪ್ರೀಂ ಕೋರ್ಟ್ 50ನೇ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರು ನೇತೃತ್ವದ 5 ಜನ ನ್ಯಾಯಪೀಠ 2023 ಡಿಸೆಂಬರ್ 11ರಂದು ನೀಡಿದ ಐತಿಹಾಸಿಕ ತೀರ್ಪಿನಲ್ಲಿ ಅಂಗೀಕಾರ ನೀಡಿದೆ. ಈ ತೀರ್ಪಿನ ಮೂಲಕ ಏಕ ಭಾರತ್ ಶ್ರೇಷ್ಠ ಭಾರತ್ಗೆ ಬಲ ಬಂದಂತಾಗಿದೆ. ಈ ತೀರ್ಪಿನ ಮೂಲಕ ಪ್ರತಿಯೊಬ್ಬ ಭಾರತೀಯನು ಗೌರವಿಸುವ ಭಾರತದ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿದಿದೆ. ಮುಂದೆ ಈ ತೀರ್ಪಿನ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಸ್ವಾತಂತ್ರ್ಯದ ನಂತರ ಜಮ್ಮು ಕಾಶ್ಮೀರ್ಗೆ 370ನೇ ವಿಧಿಯಲ್ಲಿ ನೀಡಲಾದಂತ ವಿಶೇಷ ಸ್ಥಾನಮಾನ ಮತ್ತು ತಾತ್ಕಾಲಿಕ ವ್ಯವಸ್ಥೆಯಾಗಿತ್ತು. ಅಂದ್ರೆ ಒಂದು ಟೆಂಪರವರಿ, ಅದು ಪರ್ಮನೆಂಟ್ ಆಗಿರಲಿಲ್ಲ. ಆಗ ಸಂವಿಧಾನ ರಚಿಸಲು ಸಾಂವಿಧಾನಿಕ ಸಭೆ ರಚನೆಯಾಗಿತ್ತು. ಅದು ಶಾಶ್ವತ ಸಂಸ್ಥೆಯಲ್ಲ ಹಾಗೂ ಸಂವಿಧಾನದ ಸಭೆ ಈಗ ಅಸ್ತಿತ್ವದಲ್ಲಿಲ್ಲ. ಹೀಗಾಗಿ ಸಂವಿಧಾನದ ಸಭೆಗೆ ಮಾತ್ರ ವಿಶೇಷ ಸ್ಥಾನ ರದ್ದು ಮಾಡುವ ಅಧಿಕಾರವಿದೆ ಅಂತ ವಾದ ತಪ್ಪು. ಅದು ಅಸ್ತಿತ್ವದಲ್ಲೇ ಇಲ್ಲದಿರುವಾಗ ವಿಧಿ 370 ಕ್ಲಾಸ್ 3 ಅಡಿ ಸಂವಿಧಾನಿಕ ಸಂಸ್ಥೆಯ ಶಿಫಾರಸು ಇಲ್ಲದಿದ್ದರೂ ವಿಶೇಷ ಸ್ಥಾನಮಾನವನ್ನ ರದ್ದುಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಹೀಗಾಗಿ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ 2019ರಲ್ಲಿ ರದ್ದು ಮಾಡಿದ್ದರಲ್ಲಿ ಯಾವುದೇ ಸಂವಿಧಾನಾತ್ಮಕ ದೋಷವಿಲ್ಲ ಅಂತ ನ್ಯಾಯಾಧೀಶರಾದಂಥ D
ವೈ ಚಂದ್ರಚೂಡ್ ಹಾಗೂ ನ್ಯಾಯಮೂರ್ತಿಗಳಂತ ಗವಾಯಿ ಸೂರ್ಯಕಾಂತ್ ಕೌಲ್ ಹಾಗೂ ಖನ್ನಾ ಅವರ ಪೀಠ ಏಕರೂಪದ ತೀರ್ಪನ್ನ ಪ್ರಕಟಿಸಿದೆ. ಮುಂದೆ ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಗೆ ನಿರ್ದೇಶನವನ್ನ ನೀಡಲಾಗಿದೆ. ಇಲ್ಲಿ ಜಮ್ಮು ಕಾಶ್ಮೀರವು ವಿಧಾನಸಭೆಯನ್ನ ಹೊಂದಿದೆ. ಈಗ ಜಮ್ಮು ಕಾಶ್ಮೀರ ಮತ್ತೆ ಲಡಾಖ್ ಅಂತ 2 ಯೂನಿಯನ್ ಟೆರಿಟರಿಗಳಾಗಿ ಮಾಡಿದ್ದಾರೆ. ಇದಕ್ಕೆ ವಿಧಾನಸಭೆ ಇದೆ, ಇದಕ್ಕೆ ವಿಧಾನಸಭೆ ಇಲ್ಲ. ಹಲವು ವರ್ಷಗಳಿಂದ ಚುನಾವಣೆ ನೆನೆಗುದಿಗೆ ಬಿದ್ದಿರುವುದನ್ನ ಪ್ರಸ್ತಾಪಿಸಿದ ಪೀಠ 2024 ಸೆಪ್ಟೆಂಬರ್ 30 ಒಳಗೆ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಯನ್ನು ನಡೆಸಲು ಕೇಂದ್ರ ಚುನಾವಣಾ ಆಯೋಗ, ಸೊ ಇಲ್ಲಿ ಕೇಂದ್ರ ಚುನಾವಣಾ ಆಯೋಗವನ್ನ 1950 ಜನವರಿ 25 ಸ್ಥಾಪನೆ ಮಾಡಲಾಗಿತ್ತು. ಈ ಕ್ವೆಶ್ಚನ್ ಅನ್ನು ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಯಾವಾಗ ಕೇಂದ್ರ ಚುನಾವಣಾ ಆಯೋಗ ಸ್ಥಾಪನೆಗೊಂಡಿದ್ದೆ? 1950 ಜನವರಿ 26, 1949 ಜನವರಿ 26 ಈ ರೀತಿಯಾದಂತಹ ಆಪ್ಷನ್ ಅನ್ನು ಕೊಟ್ಟಿತ್ತು. ಸರಿಯಾದ ಉತ್ತರ 1950 ಜನವರಿ 25. ಹಾಗಾದ್ರೆ ಜನವರಿ 25 ಯಾವ ದಿನ ಅಂತ ಭಾರತದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಕೇಂದ್ರ ಸರ್ಕಾರದಿಂದ ಜಮ್ಮು ಕಾಶ್ಮೀರದ 370 ವಿಧಿ ರದ್ದಿದೆ. 2019 ಆಗಸ್ಟ್ 5ರಂದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು 370ನೇ ವಿಧಿ ರದ್ದು ಮಾಡಿರುವ ರಾಷ್ಟ್ರಪತಿಗಳ ಆದೇಶವನ್ನ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿ ಅನುಮತಿ ಪಡೆದರು. 2019 ಆಗಸ್ಟ್ 6ರಂದು ಲೋಕಸಭೆಯಲ್ಲಿ ಆದೇಶವನ್ನ ಪ್ರಸ್ತಾಪಿಸಿ ಅನುಮತಿ ಪಡೆದರು. ಈ ಮೂಲಕ ಜಮ್ಮು ಕಾಶ್ಮೀರಕ್ಕೆ ನೀಡಲಾದಂತಹ ವಿಶೇಷ ಸ್ಥಾನಮಾನದಂತ 370ನೇ ವಿಧಿ ರದ್ದು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಜಮ್ಮು ಕಾಶ್ಮೀರದ ನಿವಾಸಿಗಳಿಗೆ ನೀಡಲಾಗಿದ್ದಂತ ಆಸ್ತಿ ಹಕ್ಕಿನ 35A ವಿಧಿಯನ್ನ ಸಹ ರದ್ದು ಮಾಡಲಾಗಿದೆ. ಈ ಆದೇಶವು ಅಧಿಕೃತವಾಗಿ 2019 ಅಕ್ಟೋಬರ್ 31ರಂದು ಜಾರಿಗೆ ಬಂದಿತು. ಮುಂದೆ ಸಂವಿಧಾನದ 370 ವಿಧಿ ರದ್ದತಿ ಮಾಡಿದಂತ ಆಗಿರುವಂತಹ ಪರಿಣಾಮಗಳು ಏನು ಅಂತ ನೋಡೋದಾದ್ರೆ, ರಾಜ್ಯದ ಸ್ಥಾನ ಕಳೆದುಕೊಂಡ ಜಮ್ಮು ಕಾಶ್ಮೀರ. ದೇಶದ 29 ರಾಜ್ಯಗಳಲ್ಲಿ ಒಂದು ರಾಜ್ಯವಾಗಿದ್ದಂತ ಜಮ್ಮು ಕಾಶ್ಮೀರವು ರಾಜ್ಯದ ಸ್ಥಾನವನ್ನ ಕಳೆದುಕೊಂಡು ಈಗ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಲಾಗಿದೆ. ಪ್ರವಾಸೋದ್ಯಮದ ಹೆಚ್ಚಳವಾಗ್ತದೆ. ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಧ್ವಜ ಇತ್ತು, ಅದನ್ನ ಸಹ ರದ್ದು ಮಾಡಲಾಗಿದೆ. ರಾಷ್ಟ್ರ ಧ್ವಜಕ್ಕೆ ಮಾನ್ಯತೆಯನ್ನು ನೀಡಲಾಗ್ತದೆ. ಅಭಿವೃದ್ಧಿಗೆ ಕೇಂದ್ರದಿಂದ ಅಪಾರ ಪ್ರಮಾಣದ ಅನುದಾನ ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಲಾಗ್ತದೆ. ಪಶ್ಚಿಮ ಪಾಕಿಸ್ತಾನದ ನಿರಾಶ್ರಿತರಿಗೆ ಮತದಾನದ ಹಕ್ಕು ನೀಡಲಾಗಿದೆ. ಅಷ್ಟಲ್ಲದೆ ರಾಜ್ಯದ ಹೊರಗಿನ ವ್ಯಕ್ತಿಗಳಿಗೆ ಮತದಾನ, ಭೂಮಿ ಖರೀದಿಸುವ ಹಕ್ಕು. ಜಮ್ಮು ಕಾಶ್ಮೀರದ ಮರು ವಿಂಗಡಣೆಗೆ ಸುಪ್ರೀಂ ಕೋರ್ಟ್ನ ಬಲ ದೊರೆತಂತಾಗಿದೆ. ಬಾಗಿಲು ತೆರೆದ ಶಾಲೆಗಳು. ಮತ್ತೆ ಏನಿದು ಕಾಶ್ಮೀರಿನ ವಿಶೇಷ ಸ್ಥಾನಮಾನ ಅಂತ ನೋಡೋದಾದ್ರೆ, ದೇಶೀಯ ಸಂಸ್ಥಾನವಾಗಿದ್ದಂತ ಜಮ್ಮು ಕಾಶ್ಮೀರವು ದೇಶ ವಿಭಜನೆಯ ಮೂಲಕ ಪಾಕಿಸ್ತಾನ ಬದಲಿಗೆ 1947 ಅಕ್ಟೋಬರ್ 26ರಂದು ಜಮ್ಮು ಕಾಶ್ಮೀರದ ಅಂದಿನ ದೊರೆ ಹರಿಸಿಂಗ್ ಅವರು ಭಾರತ ಸರ್ಕಾರದೊಂದಿಗೆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಗೆ ಸಹಿ ಹಾಕುವ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತು. ಇದಕ್ಕಾಗಿ ಈ ರಾಜ್ಯಕ್ಕೆ 1949ರಲ್ಲಿ 370ನೇ ವಿಧಿ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ನೀಡಲಾಗಿತ್ತು. ಇದರಿಂದ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಸಂವಿಧಾನ, ಪ್ರತ್ಯೇಕವಾದಂತಹ ಧ್ವಜ, ಮಾನ್ಯತೆ ದೊರೆಯಿತು. ಇದಕ್ಕೆ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಹಣಕಾಸು, ಸಂಪರ್ಕ ಹೊರತಾಗಿ ಯಾವುದೇ ಭಾರತೀಯ ಕಾನೂನು ಜಮ್ಮು ಕಾಶ್ಮೀರಕ್ಕೆ ಅನ್ವಯವಾಗದಂತೆ ವಿಶೇಷ ರಕ್ಷಣೆಯನ್ನ ನೀಡಲಾಗಿತ್ತು. ಈ ಸ್ಥಾನಮಾನವನ್ನ 2019 ಆಗಸ್ಟ್ 5ರಂದು ಕೇಂದ್ರ ಸರ್ಕಾರ ರದ್ದು ಮಾಡಿತು. ಮುಂದಿನ ವಿಷಯ, ಬ್ರಿಟಿಷ ಕಾಲದ 3 ಅಪರಾಧಿಕ ಕಾನೂನು ರದ್ದುಗೊಳಿಸಿ 3 ಹೊಸ ಕಾಯ್ದೆಗಳ ಅಂಗೀಕಾರ. ಭಾರತೀಯ ಅಪರಾಧ ತನಿಖೆ ಮತ್ತು ನ್ಯಾಯಾಂಗ ವಿಚಾರಣೆಯ ಪ್ರಕ್ರಿಯೆಯನ್ನ ಆಮೂಲಾಗ್ರವಾಗಿ ಬದಲಾಯಿಸುವ ಉದ್ದೇಶದಿಂದ 3 ಹೊಸ ಕ್ರಿಮಿನಲ್ ಕಾನೂನು ವಿಧೇಯಕಗಳಿಗೆ ಸಂಸತ್ನಲ್ಲಿ ಅಂಗೀಕಾರ ನೀಡಲಾಗಿದ್ದು, 2023 ಡಿಸೆಂಬರ್ 26ರಂದು ಈ ವಿಧೇಯಕಗಳಿಗೆ ರಾಷ್ಟ್ರಪತಿಯ ಅಂಕಿತವನ್ನ ಹಾಕಿದ್ದು, ವಿಧೇಯಕಗಳು ಕಾಯ್ದೆಯಾಗಿ ಮಾರ್ಪಟ್ಟಿವೆ. ಈ ಮೂಲಕ ಬ್ರಿಟಿಷರ ಕಾನೂನು ಜಾಗದಲ್ಲಿ ಪರಿಷ್ಕೃತ ಕಾಯ್ದೆಗಳು ಜಾರಿಗೆ ಬಂದಿದೆ. ಸೊ ಇದು ಪ್ರಬಂಧದಲ್ಲೂ ಕೇಳಬಹುದು ಅಂತ PSI ಪ್ರಬಂಧಕ್ಕೆ ಉಪಯುಕ್ತವಾಗುವ ಲೇಖನ ಅಂತ ಕೊಟ್ಟಿದ್ದಾರೆ. ಮುಂದೆ ಕೇಂದ್ರ ಸರ್ಕಾರವು ಹಳೆ ಕಾಯ್ದೆಗಳ ಬದಲಿಗೆ ಜಾರಿ ತಂದಿರುವ ನೂತನ ಕಾಯ್ದೆಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ, ಹಳೆಯ ಕಾಯ್ದೆಗಳು ಈ ರೀತಿ ಇದೆ. ಭಾರತ ದಂಡ ಸಂಹಿತೆ IPC,
1860 ಇದು ಜಾರಿಗೆ ಬಂದಿದ್ದು ಜನವರಿ 1, 1862. ಇದರ ಬದಲಾಗಿ ಈಗ ಭಾರತ ನ್ಯಾಯ ಸಂಹಿತೆ, ಅಪರಾಧ ಪ್ರಕ್ರಿಯೆ ಸಂಹಿತೆ 1974 ಏಪ್ರಿಲ್ 1 ಜಾರಿಗೆ ಬಂದಿತ್ತು. ಇದು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ. ಮುಂದೆ ಇಂಡಿಯನ್ಸ್ ಎವಿಡೆನ್ಸ್ ಆಕ್ಟ್ 1872 ಸೆಪ್ಟೆಂಬರ್ 1 ಜಾರಿಗೆ ಬಂದಿದೆ. ಇದನ್ನ ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತ ಹೊಸ ಕಾಯ್ದೆಯಾಗಿ ಮಾರ್ಪಾಡು ಮಾಡಲಾಗಿದೆ. ಹಾಗಾದ್ರೆ ಅಪರಾಧಿಕ ಕಾನೂನುಗಳ ಬದಲಾವಣೆಯ ಹಿನ್ನೆಲೆ ಮತ್ತು ಬೆಳವಣಿಗೆಯನ್ನು ನೋಡೋದಾದ್ರೆ, ಬ್ರಿಟಿಷ್ ಕಾಲದ ಕಾನೂನುಗಳನ್ನ ಪರಿಷ್ಕರಿಸಲು ಸಂಬಂಧಿಸಿದಂತೆ ಭಾರತ ಸರ್ಕಾರ ಸಮಿತಿಗಳನ್ನು ನೇಮಿಸಿತು. ಈ ಸಮಿತಿಗಳು ಬ್ರಿಟಿಷ್ ಕಾಲದ ಕಾಯ್ದೆಗಳನ್ನ ಪರಿಷ್ಕರಿಸಬೇಕಂತ ವರದಿ ನೀಡ್ತಿತ್ತು. ಸೊ ಇದರಲ್ಲಿ ಪ್ರಮುಖವಾದ ಸಮಿತಿಗಳನ್ನ ನೋಡೋದಾದ್ರೆ, ಮಳಿಮಠ ಸಮಿತಿ, ನ್ಯಾಯಮೂರ್ತಿ ವರ್ಮಾ ಸಮಿತಿ, ರಣಬೀರ್ ಸಿಂಗ್ ಸಮಿತಿ. ಸೊ ಈ ಮಳ್ಳಿಮಠ ಸಮಿತಿ ನಿಮಗೆ ಕೆಲವೊಂದ್ಸತಿ ಈ ಮಳ್ಳಿಮಠ ಸಮಿತಿ, ನ್ಯಾಯಮೂರ್ತಿ ವರ್ಮಾ ಸಮಿತಿ, ರಣಬೀರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಅಪರಾಧಿಕ ಕಾನೂನುಗಳ ಬದಲಾವಣೆಗೆ ಸಂಬಂಧಿಸಿದೆ. ಸೊ ಈ ಮಳಿಮಠ ಸಮಿತಿ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು 2003 ಇದನ್ನ ರಚಿಸಲಾಯಿತು. ಸಂತ್ರಸ್ತೆಗೆ ಗಂಭೀರ ಅಪರಾಧಗಳನ್ನ ಒಳಗೊಂಡ ಪ್ರಕರಣಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕು ಮತ್ತು ಸಾಕಷ್ಟು ಪರಿಹಾರ ನೀಡಬೇಕಂತ ಈ ಸಮಿತಿ ಶಿಫಾರಸನ್ನ ಮಾಡಿತ್ತು. ಮುಂದೆ ನ್ಯಾಯಮೂರ್ತಿ ವರ್ಮಾ ಸಮಿತಿ ಮಹಿಳೆಯರ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿದ ಅಪರಾಧಕ್ಕೆ ತ್ವರಿತ ವಿಚಾರಣೆ ಮತ್ತು ವರ್ಧಿತ ಶಿಕ್ಷೆಯನ್ನ ಖಚಿತಪಡಿಸಿಕೊಳ್ಳಬೇಕಂತ ಇದನ್ನ 2013 ರಚನೆ ಮಾಡಲಾಗಿ ವರದಿಯನ್ನ ಸಲ್ಲಿಸಿತು. ರಣಬೀರ್ ಸಿಂಗ್ ಸಮಿತಿಯನ್ನ ನೋಡೋದಾದ್ರೆ 2020 ಇದನ್ನ ರಚನೆ ಮಾಡಲಾಗಿತ್ತು. ಇದು ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಸೊ ಈ ಮೂರಕ್ಕೂ ತಿದ್ದುಪಡಿಯನ್ನ ತರಬೇಕು ಅಂತ ಇದು ಶಿಫಾರಸು ಮಾಡಿತು. ಬ್ರಿಟಿಷ್ ಕಾಲದ ಕಾನೂನುಗಳ ಬದಲಾವಣೆಗೆ ಸಂಸತ್ತಿನ ಮಸೂದೆ ಮಂಡನೆ ಮಾಡಲಾಗ್ತದೆ. ಸೊ ಅಪರಾಧಿಕ ಕಾನೂನುಗಳ ಸಮಿತಿಯ ಶಿಫಾರಸಿನ ಮೇಲೆ ಬ್ರಿಟಿಷ್ ಕಾಲದ ಸುಮಾರು 163 ವರ್ಷಗಳ ಹಿಂದಿನ 3 ಕಾಯ್ದೆಗಳನ್ನ ತೆಗೆದುಹಾಕಿ ಹೊಸ ಕಾಯ್ದೆಗಳನ್ನ ರಚಿಸಲು ಸಂಸತ್ತಿನಲ್ಲಿ ಅಪರಾಧಿಕ ಕಾನೂನು ತಿದ್ದುಪಡಿ ಮಸೂದೆ 2023 ದ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಬಿಲ್ ಎಂಬ ಹೆಸರಿನಲ್ಲಿ ಮಂಡನೆ ಮಾಡಲಾಗ್ತದೆ. ಸೊ 2023 ಆಗಸ್ಟ್ 11 ಲೋಕಸಭೆಯಲ್ಲಿ ಮಸೂದೆಯನ್ನ 3 ನೂತನ ಕಾಯ್ದೆಗಳ ಮಸೂದೆಯನ್ನ ಮಂಡಿಸಲಾಗ್ತದೆ. 2023 ಡಿಸೆಂಬರ್ 20 ಲೋಕಸಭೆಯು 2023 ಡಿಸೆಂಬರ್ 21 ರಾಜ್ಯಸಭೆಯು ಅಂಗೀಕಾರ ನೀಡಿ ಈ 3 ಮಸೂದೆಗಳು ರಾಷ್ಟ್ರಪತಿಗಳನ್ನ ಸಹಿ ಹಾಕಿದ ನಂತರ ಕಾಯ್ದೆಗಳಾಗಿ ಮಾರ್ಪಡೆಗೊಳ್ಳುತ್ತದೆ. ಕೇಂದ್ರ ಸರ್ಕಾರವು ಅಧಿಸೂಚನೆಯ ಮೂಲಕ ಈ ಕಾಯ್ದೆಗಳನ್ನ ಭಾರತದ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಕಾಯ್ದೆ ಅನ್ನೋ ಹೆಸರಿನಲ್ಲಿ ದೇಶಾದ್ಯಂತ ಮುಂದಿನ ದಿನಗಳಲ್ಲಿ ಜಾರಿಗೆ ತರಲಿದೆ. ಹಾಗಾದ್ರೆ ಕಾನೂನು ಕಾಯ್ದೆಗಳ ಬದಲಾವಣೆಯ ಮಹತ್ವವನ್ನು ನೋಡೋದಾದ್ರೆ, ನವೀಕರಣ ಮಾಡಲು ಬ್ರಿಟಿಷ್ ಆಳ್ವಿಕೆಯಲ್ಲಿ 1860 ಐಪಿಸಿಯನ್ನ ಪ್ರಾರಂಭಿಸಲಾಗಿದ್ದರಿಂದ ಇದು ಪ್ರಸ್ತುತ ಸಂದರ್ಭಕ್ಕೆ ಹಳೆಯದಾಗಿದೆ. ಹಾಗಾಗಿ ಅದನ್ನು ನವೀಕರಣ ಮಾಡುವ ಉದ್ದೇಶ ಒಂದಾಗಿತ್ತು. ಮತ್ತೆ ತಂತ್ರಜ್ಞಾನ ಬಳಕೆ 1861 ಪ್ರಾರಂಭವಾದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ತಂತ್ರಜ್ಞಾನದ ಬಳಕೆಗೆ ಹೆಚ್ಚು ಒತ್ತು ನೀಡಿರಲಿಲ್ಲ. ಹಾಗಾಗಿ ಈಗ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತನ್ನ ನೀಡ್ತದೆ ಮತ್ತು ವಿಳಂಬಗಳನ್ನ ಕಡಿಮೆ ಮಾಡಲು, ತ್ವರಿತ ವಿಚಾರಣೆ ನಡೆಸಲು, ಪಾರದರ್ಶಕತೆಯನ್ನ ಉತ್ತೇಜಿಸಲು, ತ್ವರಿತ ನ್ಯಾಯ ಒದಗಿಸಲು ಈ ಹೊಸ ಕಾನೂನುಗಳು ಬದಲಾವಣೆಯನ್ನ ತರಲಿದೆ. ಮುಂದೆ ನೂತನ ಕಾಯ್ದೆಗಳ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಶಿಕ್ಷೆ ಬದಲಿಗೆ ನ್ಯಾಯದಾನಕ್ಕೆ ಹೆಚ್ಚು ಒತ್ತನ್ನ ನೀಡಲಾಗಿದೆ. ಸೊ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ FIR ಇದರ ಫುಲ್ ಫಾರ್ಮ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಚಾರ್ಜ್ ಶೀಟ್ನವರೆಗೆ ಎಲ್ಲಾ ಹಂತದ ಡಿಜಿಟಲೀಕರಣ, ಇದನ್ನ ಕಂಪ್ಯೂಟರೈಸ್ಡ್ ಅಲ್ಲಿ ಒಂದು ಡೇಟಾ ಬೇಸ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು. 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗಿರುವ ಪ್ರಕರಣಗಳ ವಿಧಿ ವಿಜ್ಞಾನದ ತಂಡ ಕ್ರೈಮ್ ಸೀನ್ಗೆ ಭೇಟಿ ನೀಡುವುದು ಕಡ್ಡಾಯ ಆಗಿರ್ತದೆ. ಪ್ರತಿ ಜಿಲ್ಲೆಯಲ್ಲೂ 7 ಸಂಚಾರಿ ವಿಧಿ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆ. 2027 ವೇಳೆಗೆ ಎಲ್ಲಾ ಕೋರ್ಟುಗಳು ಕಂಪ್ಯೂಟರೀಕರಣ ಮೊದಲ ಬಾರಿಗೆ FIR ಫೈಲ್ ಮಾಡುವ ಅವಕಾಶವನ್ನ ನೀಡಲಾಗಿದೆ. ಸೊ ಮಿಕ್ಕಿದಂತ ಏನು ಪಾಯಿಂಟ್ಸ್ಗಳಿದೆ ಐ ಆಮ್ ನಾಟ್ ಗೋಯಿಂಗ್ ಥ್ರೂ. ಸೊ ವಿಡಿಯೋನ ಪಾಸ್ ಮಾಡಿ ನೀವೊಂದ್ಸತಿ ಗೋ ಥ್ರೂ ಮಾಡ್ಕೊಳ್ಳಿ. ಬಟ್ ತುಂಬಾ ಕಡಿಮೆ ಇದ್ರ ಮೇಲೆ ಕ್ವೆಶನ್ ಅನ್ನ ಕೇಳೋದು. ಬಟ್ ಯಾವ ಕಾಯ್ದೆಗಳನ್ನ ಮಾರ್ಪಾಡು ಮಾಡಿ ಅಥವಾ ಹಳೆ ಕಾಯ್ದೆಗಳು, ಅವುಗಳ ಇಸವಿಗಳು ಮತ್ತೆ ಹೀಗಿರುವ ನೂತನ ಕಾಯ್ದೆಗಳ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ
ಬದಲಾವಣೆ ತಂದಂತ ಮುಖ್ಯ ಉದ್ದೇಶವನ್ನ ನೆನ್ಪಿಟ್ಕೊಳ್ಳಿ. ಇದನ್ನು ನೋಡೋಣ. 2023ರ ನೂತನ ಕಾಯ್ದೆಯಲ್ಲಿ ಬದಲಾದ ಅಂಶಗಳು. ಪ್ರಸ್ತುತ ಕೇಂದ್ರ ಗೃಹ ಸಚಿವಾಲಯ. ಭಾರತೀಯ ಸಾಕ್ಷ್ಯ ಆಕ್ಟ್ 2023. ಸೊ ಇದು ಭಾರತೀಯ ಸಾಕ್ಷ್ಯ ಆಕ್ಟ್ ಬದಲಿಗೆ ರೂಪಿತವಾಗಿರುವ ಭಾರತೀಯ ಸಾಕ್ಷ್ಯ ಅಧಿನಿಯಮದ ದೊಡ್ಡ ಮಟ್ಟದ ಬದಲಾವಣೆ ಮಾಡಲಾಗಿದೆ. ಸೊ ಹಿಂದೆ ಇದ್ದ 157 ವಿಭಾಗದ ಸಂಖ್ಯೆಗಳನ್ನು 170ಕ್ಕೆ ಏರಿಕೆ ಮಾಡಲಾಗಿದೆ. 24 ವಿಭಾಗಗಳಿಗೆ ತಿದ್ದುಪಡಿ ಮಾಡಲಾಗಿದ್ದು ಹೊಸದಾಗಿ 2 ವಿಭಾಗಗಳು ಮತ್ತು 1 ಉಪ ವಿಭಾಗವನ್ನ ಸೇರಿಸಲಾಗಿದೆ. ನೆಕ್ಸ್ಟ್ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ, ಹಿಂದೆ ಇದ್ದಂತ CRPF ಬದಲಾಗಿ ಇದನ್ನ ಮಾಡಲಾಗಿದೆ. ಈ CRPF ನಲ್ಲಿ 484 ಸೆಕ್ಷನ್ಗಳನ್ನ 531ಕ್ಕೆ ಹೆಚ್ಚಳ ಮಾಡಲಾಗಿದೆ. 177 ನಿಬಂಧನೆಗಳನ್ನ ಜೊತೆಗೆ 44 ಹೊಸ ನಿಬಂಧನೆಗಳನ್ನ ಸಂಯೋಜನೆ ಮಾಡಲಾಗಿದೆ. ಮತ್ತೆ CRPF ನ 14 ಸೆಕ್ಷನ್ಗಳನ್ನ ರದ್ದು ಮಾಡಲಾಗಿದೆ. ನೆಕ್ಸ್ಟ್ ಭಾರತೀಯ ನ್ಯಾಯ ಸಂಹಿತೆ, ಇದು IPC, ಇದನ್ನ ರದ್ದು ಮಾಡಿ ಮತ್ತೆ IPC ಯಲ್ಲಿದ್ದಂತ 511 ಸೆಕ್ಷನ್ಗಳನ್ನ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 358ಕ್ಕೆ ಇಳಿಸಲಾಗಿದೆ. ನೋಡಿ, ಇಲ್ಲಿ ಹೆಚ್ಚಳ ಮಾಡಲಾಗಿದೆ, ಇಲ್ಲಿ ಕಡಿಮೆ ಮಾಡಲಾಗಿದೆ, ಇಲ್ಲಿಯೂ ಸಹ ಹೆಚ್ಚಳ ಮಾಡಲಾಗಿದೆ. ಸೊ 20 ಹೊಸ ಅಪರಾಧಗಳನ್ನ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪರಿಚಯಿಸಲಾಗಿದೆ. ಮತ್ತೆ 33 ಪ್ರಕರಣಗಳಿಗೆ ಜೈಲು ಶಿಕ್ಷೆಯನ್ನ ಹೆಚ್ಚಿಸಲಾಗಿದೆ. 83 ಪ್ರಕರಣಗಳಿಗೆ ದಂಡದ ಪ್ರಮಾಣವನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಮಾಡಲಾಗಿದೆ. 23 ಅಪರಾಧಿಗಳಿಗೆ ಕನಿಷ್ಠ ಶಿಕ್ಷೆ, 6 ಪ್ರಕರಣಗಳಿಗೆ ಸಮುದಾಯ ಸೇವೆಗಳನ್ನ ದಂಡದ ರೂಪವಾಗಿ ವಿಧಿಸಲಾಗಿದೆ. IPCಯಲ್ಲಿ 19 ಸೆಕ್ಷನ್ಗಳನ್ನ ರದ್ದು ಮಾಡಲಾಗಿದೆ. ಮುಂದಿನ ವಿಷಯ, INS ಇಂಫಾಲ್ ನೌಕಾಪಡೆಗೆ ಸೇರ್ಪಡೆ. ದ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ INS ಇಂಫಾಲ್ ಕಮಿಷನ್ ಇಂಟು ಇಂಡಿಯನ್ ನ್ಯಾವಿ. ಸ್ವದೇಶಿ ನಿರ್ಮಿತ ಕ್ಷಿಪಣಿ ಧ್ವಂಸಕ ಅತ್ಯಾಧುನಿಕ ಯುದ್ಧ ನೌಕೆ INS ಇಂಫಾಲ್ ಅನ್ನ 2023ರ ಡಿಸೆಂಬರ್ 26ರಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ನೌಕಾಪಡೆಯ ಮುಖ್ಯಸ್ಥರ ಸಮ್ಮುಖದಲ್ಲಿ ಮುಂಬೈನಲ್ಲಿ ನೌಕಾಪಡೆಯ ಪಶ್ಚಿಮ ಕಮಾಂಡ್ಗೆ ಅಧಿಕೃತವಾಗಿ ಸೇರ್ಪಡೆ ಮಾಡಲಾಯಿತು. ಈ ಮೂಲಕ ಯುದ್ಧ ನೌಕೆಯು ಅಧಿಕೃತವಾಗಿ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡಲಿದೆ. ಹಾಗಾದ್ರೆ ಇದಕ್ಕೆ ಇರುವಂತಹ ವಿಶೇಷತೆಗಳನ್ನ ನೋಡೋದಾದ್ರೆ, ಸಾಗರ ಸೀಮೆಯಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳಲು ಚೀನಾಕ್ಕೆ ಪ್ರತಿರೋಧ ಒಡ್ಡುವ ಸಲುವಾಗಿ ಇದನ್ನ ರೂಪಿಸಲಾಗಿದೆ. 7400 ಟನ್ ತೂಕದ ಈ ನೌಕೆಯು 164 ಮೀಟರ್ ಉದ್ದವಿದ್ದು ಶತ್ರು ರಾಷ್ಟ್ರದ ಕ್ಷಿಪಣಿಗಳನ್ನ ನಾಶ ಮಾಡಬಲ್ಲ ವ್ಯವಸ್ಥೆ ಮತ್ತು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ. ಮತ್ತೆ ಮಧ್ಯಮ ವ್ಯಾಪ್ತಿಯ ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಗಳನ್ನ ಇದು ಹೊಂದಿದೆ. ಮತ್ತೆ ಕಣ್ಗಾವಲಿಡುವ ಅತ್ಯಾಧುನಿಕ ರಡಾರ್ಗಳನ್ನ ಸಹ ಇದು ಹೊಂದಿದೆ. ಮತ್ತೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಕೂಡ ಉಡಾಯಿಸಬಲ್ಲುವ ಸಾಮರ್ಥ್ಯವನ್ನ ಈ INS ಇಂಫಾಲ್ ಹೊಂದಿದೆ. ಮತ್ತೆ ಭಾರತದಲ್ಲಿ ಪ್ರಸ್ತುತ 132 ಯುದ್ಧ ನೌಕೆಗಳಿದೆ. ಸೊ 2035ಕ್ಕೆ ಇವುಗಳನ್ನ 170ರಿಂದ 175ಕ್ಕೆ ಹೆಚ್ಚಿಸುವ ಗುರಿಯನ್ನ ಭಾರತ ಹೊಂದಿದೆ. ದೇಶದ ಕರಾವಳಿಯ ಭದ್ರತೆಯನ್ನ ಬಲಪಡಿಸುವ ಉದ್ದೇಶದಿಂದ ಇಂಫಾಲ್ ಅನ್ನ ನಿರ್ಮಿಸಲಾಗಿದೆ. ಸೊ ರಡಾರ್ಗಳ ಕಣ್ತಪ್ಪಿಸಿ ದಾಳಿ ನಡೆಸಲು ಬರುವ ಗೈಡೆಡ್ ಕ್ಷಿಪಣಿಗಳನ್ನ ಹೊರದುಳಿಸುವ ಹಾಗೂ ಅಣು, ಜೈವಿಕ, ರಾಸಾಯನಿಕ ಯುದ್ಧಗಳ ಸಂದರ್ಭದಲ್ಲಿ ಈ ನೌಕೆ ಉಪಯುಕ್ತವಾಗಲಿದೆ. ಒಟ್ಟು 315 ಸಿಬ್ಬಂದಿಗಳನ್ನ ಈ ನೌಕೆ ಒಳಗೊಂಡಿದೆ. ಈ ನೌಕೆಯಲ್ಲಿ 75ರಷ್ಟು ಸ್ವದೇಶಿ ವಸ್ತುಗಳನ್ನೇ ಬಳಸಿ ನಿರ್ಮಾಣ ಮಾಡಲಾಗಿದೆ. ಹಾಗಾದರೆ ಈ INS ಇಂಫಾಲವನ್ನ ನಿರ್ಮಾಣ ಮಾಡಿದ್ದು ಯಾರು ಮತ್ತೆ ಹೆಸರಿನ ಹಿನ್ನೆಲೆಯನ್ನ ನೋಡೋದಾದ್ರೆ, ಸಾರ್ವಜನಿಕ ವಲಯದ ಒಡೆತನದಲ್ಲಿರುವಂತಹ ಮಜುಗಾವ್ ಡಾಕ್ ಕಂಪನಿ ಈ ನೌಕೆಯನ್ನ ನಿರ್ಮಾಣ ಮಾಡಿ ಬಂದರು ಮತ್ತು ಸಮುದ್ರದಲ್ಲಿ ವಿವಿಧ ಹಂತಗಳಲ್ಲಿ ಸಮಗ್ರ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸಿ ನಂತರ 2023ರ ಅಕ್ಟೋಬರ್ 30ರಂದು ನೌಕಾಪಡೆಗೆ ಹಸ್ತಾಂತರಿಸಿತು. ಇದು ಪ್ರಸ್ತುತವಾಗಿ 2023ರ ಡಿಸೆಂಬರ್ 26ರಿಂದ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಹಾಗಾದ್ರೆ ಯಾಕೆ ಈ ಹೆಸರನ್ನ ಇಡಲಾಗಿದೆ, ಇಂಫಾಲ್ ಅನ್ನ ಹೆಸರನ್ನ ಯಾಕೆ ಇಡಲಾಗಿದೆ ಅಂತಂದ್ರೆ, ಮಣಿಪುರದ ರಾಜಧಾನಿ ಇಂಫಾಲ್ನ ಹೆಸರನ್ನ ಈ ಯುದ್ಧ ನೌಕೆಗೆ ಇಡಲಾಗಿದೆ. ದೇಶದ ಅಭಿವೃದ್ಧಿಗೆ ಶ್ರಮಿಸಿದ ಈಶಾನ್ಯ ರಾಜ್ಯಗಳ ಕೊಡುಗೆಗಳನ್ನು ಸ್ಮರಿಸುವ ಉದ್ದೇಶದಿಂದ ಈಶಾನ್ಯ ರಾಜ್ಯಗಳ ನಗರವೊಂದರ ಹೆಸರನ್ನ ಈ ನೌಕೆ ಯುದ್ಧ ನೌಕೆಗೆ ಇಡಲಾಗಿದೆ. ಮತ್ತೆ 2023ರ ಡಿಸೆಂಬರ್ 4ರ ನೌಕಾಪಡೆಯ ದಿನ ಆತಿಥ್ಯವನ್ನ ಮಹಾರಾಷ್ಟ್ರದ ಸಿಂಧುದುರ್ಗ್ ಆತಿಥ್ಯವನ್ನ ವಹಿಸಿಕೊಂಡಿತ್ತು. ಮತ್ತೆ ವಿಜಯ್ ದಿವಸವನ್ನ ಸಹ ನಾವು ಡಿಸೆಂಬರ್ 16ರಂದು ಆಚರಣೆ ಮಾಡ್ತೇವೆ.
ಮುಂದೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿರುವ ಇತರ ಯುದ್ಧ ನೌಕೆಗಳನ್ನು ನೋಡೋದಾದ್ರೆ, ಅರಬ್ಬಿ ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲೆ ನಡೆದಿರುವ ಸರಣಿ ದಾಳಿಗಳ ಹಿನ್ನೆಲೆಯಲ್ಲಿ ಭಾರತೀಯ ನೌಕಾಪಡೆಯು ಸಮುದ್ರದ ವಿವಿಧ ಭಾಗಗಳಲ್ಲಿ ಐಎನ್ಎಸ್ ಮಾರ್ಮುಗೋವಾ ಮತ್ತೆ ಐಎನ್ಎಸ್ ಕೊಚ್ಚಿ, ಐಎನ್ಎಸ್ ಕೋಲ್ಕತ್ತಾ ಎಂಬ ನಿರ್ದೇಶಿತ ಕ್ಷಿಪಣಿ ನಾಶಕ ನೌಕೆಗಳನ್ನು ನಿಯೋಜಿಸಿದೆ. ನಿರಂತರವಾಗಿ ಕಣ್ಗಾವಲು ದೂರ ವ್ಯಾಪ್ತಿಯ ವಿಚಕ್ಷಣಾ ವಿಮಾನ P-81 ಕೂಡ ನಿಯಮಿತವಾಗಿ ಬಳಕೆ ಮಾಡಲಾಗಿದೆ. ಮತ್ತೆ ನೌಕಾಪಡೆಗೆ ಶಿವಾಜಿ ಮುದ್ರಿತ ಭುಜಕೀರ್ತಿ. ಛತ್ರಪತಿ ಶಿವಾಜಿ ಮಹಾರಾಜರು ಬಳಸುತ್ತಿದ್ದ ರಾಜಮುದ್ರೆಯಿಂದ ಪ್ರೇರೇಪಿತವಾದ ಹೊಸ ಭುಜಕೀರ್ತಿಯನ್ನ ನೌಕಾಪಡೆ ಅನಾವರಣಗೊಳಿಸಿದೆ. ಈ ಹೊಸ ವಿನ್ಯಾಸವು ಭಾರತದ ನೌಕಾಪಡೆಯ ಪರಂಪರೆಯನ್ನ ಪ್ರತಿಬಿಂಬಿಸಲಿದೆ. ಅದರಲ್ಲಿ ಪ್ರಮುಖವಾಗಿ ಚಿನ್ನ ಲೇಪಿತ ನೌಕಾಪಡೆಯ ಗುಂಡಿ, ಅಷ್ಟಕೋನ, ಖಡ್ಗಗಳು ದೂರದರ್ಶಕವನ್ನ ಹೊಂದಿದೆ. ಚಿನ್ನ ಲೇಪಿತ ಗುಂಡಿಯು ನೌಕಾಪಡೆಯ ತನ್ನ ಮನಸ್ಥಿತಿಯನ್ನ ಬದಲಾವಣೆ ಮಾಡಿಕೊಂಡಿರುವುದನ್ನ ಬಿಂಬಿಸುತ್ತದೆ. ಅಷ್ಟಕೋನವು 8 ದಿಕ್ಕುಗಳನ್ನ ನೌಕಾಪಡೆಯ ಕಾವಲು ಹೊಂದಿರುವುದನ್ನ ಪ್ರತಿನಿಧಿಸುತ್ತದೆ. ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಛತ್ರಪತಿ ಶಿವಾಜಿಯನ್ನ ಕರೀತಾರೆ. ಹಾಗೆ ಭಾರತೀಯ ಭೂಸೇನೆಯ ಮಾಜಿ ಮುಖ್ಯಸ್ಥರು ಜನರಲ್ ಎಂ ನರವಣೆ ಅವರ ಆತ್ಮಚರಿತೆ ಬಂದ್ಬಿಟ್ಟು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ಮುಂದೆ ಕಾರವಾರದಲ್ಲಿ ಮಾನವರಹಿತ ಯುದ್ಧ ವಿಮಾನ ತಂಡ ಅನ್ಮ್ಯಾನ್ಡ್ ಸ್ಕ್ವಾಡ್ರನ್ ಇನ್ ಕಾರವಾರ. ಕಾರವಾರದ ಕದಂಬ ನೌಕೆಯಲ್ಲಿ ಮಾನವರಹಿತ ಯುದ್ಧ ವಿಮಾನದ ತಂಡ ಸ್ಥಾಪಿಸಲು ಭಾರತೀಯ ನೌಕಾಪಡೆಯು ಸಿದ್ಧತೆ ನಡೆಸಿದೆ. ಐಎನ್ಎಸ್ ವಿಕ್ರಮಾದಿತ್ಯದಂತಹ ಬೃಹತ್ ಯುದ್ಧ ವಿಮಾನ ವಾಹಕ ನೌಕೆಯ ನೆಲೆಯಾಗಿರುವ ಕದಂಬ ನೌಕಾನೆಲೆಗೆ UAV ಸ್ಕ್ವಾಡ್ರನ್ ಮಹತ್ವ ಆಸ್ತಿಯಾಗಿದೆ. ಮತ್ತೆ ಈ ತಂಡವು ಸಮುದ್ರದಲ್ಲಿ ಗಸ್ತು, ಹುಡುಕಾಟ, ಶಸ್ತ್ರಾಸ್ತ್ರಗಳ ಸಾಗಾಣಿಕೆ ಬಳಕೆಯಾಗಲಿದೆ. ಇದು ದೇಶದ 4ನೇ ತಂಡವಾಗಲಿದೆ. ಈಗಾಗಲೇ ಭಾರತೀಯ ನೌಕಾಪಡೆಗಳು 3 ಮಾನವರಹಿತ ಯುದ್ಧ ವಿಮಾನದ ತಂಡಗಳನ್ನ ಕಾರ್ಯನಿರ್ವಹಿಸುತ್ತಿದ್ದು, ಕೊಚ್ಚಿ, ರಾಮನಾಥಪುರಂ, ಪೋರಬಂದರ್ನಲ್ಲಿ ಈ ತಂಡಗಳಿದೆ. ಈಗ ನಮ್ಮ ಕರ್ನಾಟಕದ ಕಾರವಾರದಲ್ಲಿ ಈ ರೀತಿಯಾದಂತ ಒಂದು ಮಾನವರಹಿತ ಯುದ್ಧ ವಿಮಾನದ ತಂಡವನ್ನ ಒಂದು ರಚನೆ ಮಾಡಲಿಕ್ಕೂ ಭಾರತೀಯ ನೌಕಾಪಡೆ ಸಿದ್ಧತೆಯನ್ನು ನಡೆಸಿದೆ. ಸೊ ಇಸ್ರೇಲ್ ತಂತ್ರಜ್ಞಾನ ಆಧಾರಿತ IAI ಹೆರೋನ್ ಹಾಗೂ MK2 ಮಾನವರಹಿತ ಯುದ್ಧ ವಿಮಾನ ತಂಡಗಳು ಕಾರ್ಯನಿರ್ವಹಿಸುತ್ತಿದೆ. ಕಾರವಾರದಲ್ಲಿ ಭಾರತೀಯ ನೌಕಾಸೇನೆಯ 4ನೇ UAV ಸ್ಥಾಪನೆಯಾಗುತ್ತಿದ್ದು, ಇದು ಭಾರತೀಯ ತಂತ್ರಜ್ಞಾನ ಆಧಾರಿತ ಮೊದಲ ಏರ್ ಸ್ಕ್ವಾಡ್ರನ್ ಆಗುವ ಸಾಧ್ಯತೆ ಇದೆ. ಮುಂದಿನ ವಿಷಯ, ಸೈಫಿನಾಗೆ ವೈಸ್ ಪ್ರಶಸ್ತಿ. ಸೊ ದ ವೈಸ್ ಪ್ರೈಸ್ ಫಾರ್ ಎಜುಕೇಶನ್ ಲಾರಿಯೇಟ್ 2023. ಎಜುಕೇಶನ್ ಗರ್ಲ್ಸ್ ಸಂಸ್ಥೆಯ ಸ್ಥಾಪಕಿ ದೆಹಲಿಯಲ್ಲಿ ಸಫಿನಾ ಹುಸೇನ್ ಅವರಿಗೆ ಪ್ರತಿಷ್ಠಿತ ವೈಸ್ ವರ್ಲ್ಡ್ ಇನೋವೇಷನ್ ಸಮಿಟ್ ಫಾರ್ ಎಜುಕೇಶನ್ ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿಯ ಮೊತ್ತವನ್ನ ನೋಡೋದಾದ್ರೆ 4.16 ಕೋಟಿ ರೂಪಾಯಿಗಳಾಗಿದೆ ಮತ್ತು ಭಾರತದ ವಿವಿಧ ಗ್ರಾಮಗಳಲ್ಲಿ ಶಾಲೆಯಿಂದ ಹೊರಗುಳಿದ ಸುಮಾರು 14 ಲಕ್ಷ ಬಾಲಕಿಯರನ್ನ ಪುನಃ ಶಾಲೆಗೆ ಸೇರಿಸುವಂತೆ ಮಾಡಿದಂತಹ ಶಿಕ್ಷಣದ ಮುಖ್ಯ ವಾಹಿನಿಗೆ ತರುವಲ್ಲಿ ಮಾಡಿರುವ ಸೇವೆಯನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನ ಇವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯನ್ನ ಪಡೆದಂತಹ ಭಾರತದ 2ನೇ ವ್ಯಕ್ತಿ ಇವರಾಗಿದ್ದಾರೆ. ಹಾಗಾದ್ರೆ ಏನಿದು ವೈಸ್ ಪ್ರಶಸ್ತಿ? ಮತ್ತೆ ವೈಸ್ ನ ಫುಲ್ ಫಾರ್ಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ವರ್ಲ್ಡ್ ಇನೋವೇಷನ್ ಸಮಿಟ್ ಫಾರ್ ಎಜುಕೇಶನ್. ಇದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ಮರಣೀಯ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ಮತ್ತು ತಂಡವನ್ನ ಗುರುತಿಸಿ ನೀಡುವ ಪ್ರಶಸ್ತಿಯಾಗಿದೆ. ಇದು ಶೈಕ್ಷಣಿಕ ವಿಜ್ಞಾನ ಕ್ಷೇತ್ರದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದ್ದು, ಇದು $5 ಲಕ್ಷ ನಗದು ಮತ್ತು ಚಿನ್ನದ ಪದಕವನ್ನ ಹೊಂದಿದೆ. ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ದೋಹಾದಲ್ಲಿ 2010ರಲ್ಲಿ ಜರುಗಿದ ಮೊದಲ ವೈಸ್ ಶೃಂಗಸಭೆಯಲ್ಲಿ 2011ನೇ ವರ್ಷಕ್ಕೆ ನೀಡಲಾಯಿತು. 2012ರಲ್ಲಿ ಭಾರತೀಯ ಶೈಕ್ಷಣಿಕ ಯೋಜನೆಯಾದಂಥ ಪ್ರಥಮ್ ಸಂಸ್ಥೆಗೆ ಮಾಧವ್ ಚೌಹಾಣ್ ಅವರಿಗೆ ನೀಡಲಾಗಿದೆ. ಮತ್ತೆ ಈ ಪ್ರಶಸ್ತಿಯನ್ನ ಕತಾರ್ ಫೌಂಡೇಶನ್ ಅವರು ವೈಸ್ ಸಮ್ಮೇಳನದಲ್ಲಿ ಪ್ರದಾನ ಮಾಡುತ್ತಾರೆ. ಮುಂದಿನ ವಿಷಯ, 2023ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪಡೆದಿರುವಂತವರು ಡೇನಿಯಲ್ ಮತ್ತು ಅವಾದ್. ಸೊ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆಗೆ ಯತ್ನಿಸಿದಂತ ಪ್ರಖ್ಯಾತ ಪಿಯಾನೋ ವಾದಕ ಡೇನಿಯಲ್ ಬ್ಯಾರಾನ್ಬೂಮ್ ಮತ್ತು ಗಾಂಧಿವಾದಿ ಅಲಿ ಅಬ್ದುಲ್ ಅವಾದ್ ಅವರಿಗೆ ಜಂಟಿಯಾಗಿ 2023ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗಿದೆ.
ಸೊ ಇವರ ಹೆಸರನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಮತ್ತೆ ಇವರು ಯಾವ ದೇಶದವರು ಅನ್ನೋದನ್ನ ಒಂದ್ಸತಿ ನೋಡ್ಕೊಳ್ಳಿ. ಮುಂದೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯ ಸ್ಥಾಪನೆ ಹೇಗಾಯಿತು ಅದರ ಹಿನ್ನೆಲೆಯನ್ನ ನೋಡೋದಾದ್ರೆ 1986ರಿಂದ ಶಾಂತಿ, ಅಭಿವೃದ್ಧಿ ಮತ್ತು ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಇಂದಿರಾ ಗಾಂಧಿ ಸ್ಮರಣಾರ್ಥಕ ಟ್ರಸ್ಟ್ ವತಿಯಿಂದ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ನೀಡಲಾಗ್ತದೆ. 2022ರ ಸಾಲಿನ ಪ್ರಶಸ್ತಿ ಭಾರತೀಯ ವೈದ್ಯ ಸಂಘಟನೆ ಮತ್ತು ಭಾರತೀಯ ತರಬೇತಿ ದಾದಿಯರ ಸಂಘಟನೆಗೆ ಜಂಟಿಯಾಗಿ ನೀಡಲಾಗಿತ್ತು. ಮುಂದೆ ನೋಟ್ ಅಥವಾ ನೆನಪಿರಲಿ ಅನ್ನುವ ವಿಷಯದಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆ ಮಾಡಲಾಗಿದೆ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಇರುವುದು ನವದೆಹಲಿಯಲ್ಲಿ. ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರ ಇರುವಂತದ್ದು ತಮಿಳುನಾಡಿನ ಕಲ್ಪಕಂನಲ್ಲಿ. ಇಂದಿರಾ ಗಾಂಧಿ ವನ್ಯಜೀವಿ ಸಂರಕ್ಷಣಾ ತಾಣ ಮತ್ತು ರಾಷ್ಟ್ರೀಯ ಉದ್ಯಾನವನವನ್ನ ನಾವು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಕಾಣಬಹುದು. ಇಂದಿರಾ ಗಾಂಧಿಯವರಿಗೆ 1971ರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ. ಇವರು ಅಧಿಕಾರಕ್ಕೆ ಬಂದ ಜನವರಿ 24ನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ಮತ್ತು ಭಾರತದ ದಕ್ಷಿಣದ ಅತ್ಯಂತ ತುರ್ತು ತುದಿ ಇಂದಿರಾ ಪಾಯಿಂಟ್ ಅಥವಾ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ನಾವಿದನ್ನ ಕಾಣಬಹುದು. ಕರ್ನಾಟಕ ಸರ್ಕಾರದ ವತಿಯಿಂದ ಕಡಿಮೆ ದರದ ಉಪಹಾರ ನೀಡಲು ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಸಹ ಜಾರಿಗೆ ತರಲಾಗಿದೆ. ಅಂದ್ರೆ ಇಂದಿರಾ ಗಾಂಧಿ ಅನ್ನುವ ಹೆಸರಿನಲ್ಲಿ ಇರುವಂತಹ ಪ್ರಮುಖ ವಿಷಯಗಳನ್ನ ಪಟ್ಟಿ ಮಾಡಲಾಗಿದೆ. ಮುಂದೆ ಟೆನ್ನಿಸ್ ಆಲ್ ಆಫ್ ಫೇಮ್ಗೆ ಟೆನ್ನಿಸ್ ಆಟಗಾರರಾದಂಥ ಲಿಯಾನ್ ಫೇಸ್ ಮತ್ತು ಅಮೃತ್ ರಾಜ್ ಆಯ್ಕೆಯಾಗಿದ್ದಾರೆ. ಇಲ್ಲಿ ನಿಮಗೆ ಯಾವ ರೀತಿಯಾದಂತಹ ಕ್ವಶನ್ ಅನ್ನ ಕೇಳ್ಬೋದು ಅಂತಂದ್ರೆ ಲಿಯಾನ್ ಫೇಸ್ ಮತ್ತು ಅಮೃತ್ ರಾಜ್ ಸೊ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ. ಮುಂದೆ 2023ರ ICC ಕ್ರಿಕೆಟ್ ಆಲ್ ಆಫ್ ಫೇಮ್ ಗೌರವ ಪಡೆದವರು ವೀರೇಂದ್ರ ಸೆಹ್ವಾಗ್, ಡಯಾನಾ ಎಲ್ಜಿ ಮತ್ತು ಶ್ರೀಲಂಕಾದ ಅರವಿಂದ್ ಡಿ ಸಿಲ್ವಾ. ಮತ್ತು 2024ರ ICC ಪುರುಷರ T20 ವಿಶ್ವಕಪ್ ಆತಿಥ್ಯವನ್ನ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ವಹಿಸಿಕೊಂಡಿದೆ. ಹಾಗಾದ್ರೆ ಟೆನ್ನಿಸ್ ಹಾಲ್ ಆಫ್ ಫೇಮ್ ಪಡೆದಂತ ಆಟಗಾರರು ಲಿಯಾಂಡರ್ ಪೇಸ್ ಮತ್ತು ಅಮೃತ್ ರಾಜ್. ಮುಂದಿನ ವಿಷಯ, ಪ್ರೋಬ್ಸ್ ಪಟ್ಟಿಯಲ್ಲಿ ವಿಶ್ವದ ಪ್ರಭಾವಿ ಮಹಿಳೆಯಲ್ಲಿ ಭಾರತದ 4 ಮಹಿಳೆಯರು ನಾವು ಕಾಣಬಹುದು. ಸೊ ಆ 4 ಮಹಿಳೆಯರನ್ನು ನೋಡೋದಾದ್ರೆ ನಿರ್ಮಲಾ ಸೀತಾರಾಮನ್ 32ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇವರು ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲ UK ಅಸೋಸಿಯೇಷನ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರ್ಸ್ ಮತ್ತು BBC ವರ್ಲ್ಡ್ ಸರ್ವಿಸ್ ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಮುಂದೆ ರೋಶನಿ ನಾಡರ್ 60ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರು HCL ಸಂಸ್ಥಾಪಕ ಮತ್ತು ಕೈಗಾರಿಕೋದ್ಯಮಿ ಶಿವ ನಾಡರ್ ಮತ್ತು ಪುತ್ರಿ ರೋಶನಿ ಅವರು HCL ಟೆಕ್ನಾಲಜಿಯ CEO ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಂದೆ ಸೋಮಾ ಮೊಂಡಲ್ ಇವರು 70ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರಿ ಸ್ವಾಮ್ಯದಲ್ಲಿರುವ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಮೊದಲ ಅಧ್ಯಕ್ಷೆ. ನೆಕ್ಸ್ಟ್ ಕಿರಣ್ ಮಜುಮ್ದಾರ್ ಶಾ 76ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರು ಬಯೋಕಾನ್ ಎಂಬ ಜೈವಿಕ ಔಷಧಿ ಸಂಸ್ಥೆ ಬೆಂಗಳೂರಿನಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಮುಂದೆ ಕರ್ನಾಟಕ ರಾಜ್ಯಕ್ಕೆ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ ದೊರಕಿದೆ. ಸೊ ಈ ಪ್ರಶಸ್ತಿಯನ್ನು ಕೊಡುವವರು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಈ ವತಿಯಿಂದ ನೀಡಲಾಗುವಂತ ಈ ವರ್ಷದ ಇಂಧನ ಸಂರಕ್ಷಣಾ ಪ್ರಶಸ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಲಭಿಸಿದೆ. ಮುಂದೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನಾಗಿ ನಾವು ಡಿಸೆಂಬರ್ 14 ಆಚರಣೆ ಮಾಡ್ತೀವಿ. 2023ರ ಡಿಸೆಂಬರ್ 14ರಂದು ಭಾರತದಲ್ಲಿ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಇಂಧನ ಸಚಿವಾಲಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ BEE ವತಿಯಿಂದ ಇಂಧನ ಸಂರಕ್ಷಣಾ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಈ BEE ಎಂಬುದು ಇಂಧನ ದಕ್ಷತೆ ಬ್ಯೂರೋ ಆಗಿದ್ದು 2001ರ ಇಂಧನ ಸಂರಕ್ಷಣಾ ಕಾಯ್ದೆ ಅನ್ವಯ 2002ರ ಮಾರ್ಚ್ 1ರಂದು ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ನೆನಪಿರಲಿ, ಪ್ರತಿ ವರ್ಷ ಆಗಸ್ಟ್ 10ನ್ನ ವಿಶ್ವ ಜೈವಿಕ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಡೀಸೆಲ್ ಇಂಜಿನ್ ಅನ್ವೇಷಕ ರುಡಾಲ್ಫ್ ಡೀಸೆಲ್ ಅವರ ಜನ್ಮದಿನ ಮಾರ್ಚ್ 18ನ್ನ ರಾಷ್ಟ್ರೀಯ ಜೈವಿಕ ಡೀಸೆಲ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಮುಂದೆ ಟೇಲರ್ ಸ್ವಿಫ್ಟ್ ಇವರು ಗಾಯಕಿ. ಸೊ ಇವರಿಗೆ ಟೈಮ್ಸ್ ಮ್ಯಾಗಝಿನ್ನ ವರ್ಷದ ವ್ಯಕ್ತಿ ಆಗಿದ್ದಾರೆ. ಸೊ ಅಮೆರಿಕದ ಟೈಮ್ ಮ್ಯಾಗಝಿನ್ನ ವರ್ಷದ ವ್ಯಕ್ತಿಯಾಗಿ ಖ್ಯಾತ ಗಾಯಕಿ ಟೇಲರ್ ಸ್ವಿಫ್ಟ್ ಅವರು ಆಯ್ಕೆ ಮಾಡಲಾಗಿದೆ. ಇಲ್ಲಿ ಸ್ಪೋಟಿಫೈ ಆಫ್ ಈ ಬಾರಿ 2 ಬಾರಿ
ಕೇಳಲ್ಪಟ್ಟ ಗಾಯಕರಲ್ಲಿ ಟೈಲರ್ ಸ್ವಿಫ್ಟ್ ಅವರು ಅಗ್ರಸ್ಥಾನ ಪಡೆದಿದ್ದಾರೆ. ಈ ಸ್ಥಾನದಲ್ಲಿ ಬಾರ್ಬಿ, ಬ್ರಿಟನ್ ರಾಜ ಚಾರ್ಲ್ಸ್ III ಮತ್ತು ಓಪನ್ ಎಐ ಸಿಇಒ ಆಗಿದ್ದಂಥ ಸ್ಯಾಮ್ ಆಲ್ಟ್ಮನ್ ಕೂಡ ಸ್ಪರ್ಧೆಯಲ್ಲಿದ್ದರು. 2022ನೇ ವರ್ಷದ ಟೈಮ್ ಮ್ಯಾಗಜಿನ್ನ ವರ್ಷದ ವ್ಯಕ್ತಿಯಾಗಿ ಯುಕ್ರೇನ್ನ ಅಧ್ಯಕ್ಷ ವಾಲ್ಡಿಮಿರ್ ಜೊನೆಲ್ಸ್ಕಿ ಅವರು ಆಯ್ಕೆಯಾಗಿದ್ದರು. ಸೊ ಹಾಗಾದ್ರೆ ಈ ವರ್ಷದ ಟೈಮ್ಸ್ ಮ್ಯಾಗಜಿನ್ನ ವರ್ಷದ ವ್ಯಕ್ತಿ ಬಂದ್ಬಿಟ್ಟು ಟೈಲರ್ ಸ್ವಿಫ್ಟ್. ಹಿಂದಿನ ವರ್ಷ ಕೇಳಿದ್ರೆ ಯುಕ್ರೇನ್ನ ಅಧ್ಯಕ್ಷ ವಾಲ್ಡಿಮಿರ್ ಜೆಲೆನ್ಸ್ಕಿ. ಸೊ ಮುಂದಿನ ವಿಷಯ, ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣ ಸೂರತ್ನ ಡೈಮಂಡ್ ಬ್ರೋಸ್. ಸೂರತ್ನ ಡೈಮಂಡ್ ಬ್ರೋಸ್ ಸಂಕೀರ್ಣವು ಭಾರತದ ಸಾಮರ್ಥ್ಯ, ದೃಢ ನಿಶ್ಚಯದ ಚಿಹ್ನೆಯಾಗಿದ್ದು ಇದು ದೇಶದ ಆರ್ಥಿಕತೆಯ ದಿಕ್ಕನ್ನೇ ಬದಲಾಯಿಸಬಲ್ಲದು ಅಂತ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಸೊ ಇಲ್ಲಿ ನೀವು ಪರೀಕ್ಷಾ ದೃಷ್ಟಿಯಿಂದ ನೆನಪಿಡಬೇಕಾಗಿರುವಂಥದ್ದು, ಇದು ಎಲ್ಲಿದೆ? ಗುಜರಾತ್ನಲ್ಲಿ ಇದೆ. ಓಕೆ, ಸೂರತ್ ಡೈಮಂಡ್ ಬ್ರೋಸ್ ವಿಶೇಷತೆಯನ್ನು ನೋಡೋದಾದ್ರೆ ಆಧುನಿಕ ಕಚೇರಿಯನ್ನ ಹೊಂದಿದೆ, ಮತ್ತೆ ಡ್ರೀಮ್ ಸಿಟಿಯ ಭಾಗವಾಗಿದೆ. ಮತ್ತೆ ಸಂಕೀರ್ಣದ ವಿಶೇಷ ಸುಮಾರು 4500 ವಜ್ರಾಭರಣಗಳ ಕಚೇರಿಗಳನ್ನ ಇದು ಹೊಂದಿದೆ. ಎಷ್ಟು ಪ್ರದೇಶದಲ್ಲಿ ಮತ್ತು ಎಷ್ಟು 1000 ಮಂದಿ ಕಾರ್ಯನಿರ್ವಹಿಸಬಹುದು ಇದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಜಸ್ಟ್ ನೆನ್ಪಿಟ್ಕೊಳ್ಳಿ ಇದು ಯಾವ ರಾಜ್ಯದಲ್ಲಿದೆ? ಗುಜರಾತಿನಲ್ಲಿ ಇದೆ. ಮುಂದೆ ಪ್ರಕೃತಿಯಲ್ಲಿ ದೊರೆಯುವ ಅತ್ಯಂತ ಕಠಿಣ ವಸ್ತು ಅಂತಂದ್ರೆ ವಜ್ರ. ಸೊ ಪ್ರಕೃತಿಯಲ್ಲಿ ದೊರೆಯುವ ಅತ್ಯಂತ ಕಠಿಣ ವಸ್ತು ವಜ್ರ. ಸೊ ಇದು ಇಂಗಾಲ ಸ್ಫಟಿಕ ರೂಪದ ಬಹುರೂಪ, ವಿದ್ಯುತ್ ಅವಾಹಕ ಮತ್ತು ಉಷ್ಣದ ಅತಿ ದುರ್ಬಲ ವಾಹಕವಾಗಿದೆ. ಜಗತ್ತಿನ ಅತ್ಯಂತ ದೊಡ್ಡ ವಜ್ರ ಬಂದ್ಬಿಟ್ಟು ಕೊಹಿನೂರ್ ವಜ್ರ. ಕಪ್ಪು ವಜ್ರವನ್ನ ಕಲ್ಲಿದ್ದಲು ಅಂತ ಕರಿತೀವಿ. ಬಿಗ್ ಹೋಲ್ ಮತ್ತು ಕಂಬರ್ಲಿ ಇದು ದಕ್ಷಿಣ ಆಫ್ರಿಕಾದಲ್ಲಿರುವಂತಹ ಜಗತ್ತಿನ ಅತಿ ದೊಡ್ಡ ವಜ್ರದ ನಿಕ್ಷೇಪ ಸ್ಥಳಗಳು. ಭಾರತದ ವಜ್ರದ ನಗರಿ ಅಂತ ನಾವು ಸೂರತ್ ಅನ್ನ ಕರಿತೀವಿ. ಅಷ್ಟೇ ಅಲ್ಲದೆ 2024 ಜನವರಿ 1ರಂದು ಗುಜರಾತ್ನಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಸೊ ಸೂರ್ಯ ನಮಸ್ಕಾರದ ವಿಶೇಷತೆಯನ್ನ ನೋಡೋದಾದ್ರೆ ಸೂರ್ಯ ನಮಸ್ಕಾರ ಅನ್ನೋದು ಒಂದು ಪ್ರಾಚೀನ ವ್ಯಾಯಾಮ ಪದ್ಧತಿಯಾಗಿದೆ. ಮುಂಜಾನೆಯ ಸಮಯದಲ್ಲಿ ವಿವಿಧ ಆಸನ ಮತ್ತು ಭಂಗಿಗಳಲ್ಲಿ ವ್ಯಾಯಾಮ ಮಾಡುವ ಮೂಲಕ ಸೂರ್ಯದೇವನಿಗೆ ನಮಸ್ಕಾರ ಮಾಡಲಾಗ್ತದೆ. ಇದರೊಂದಿಗೆ ತೆಳು ಬಿಸಿಲು ನಮ್ಮ ದೇಹಕ್ಕೆ ಒಡ್ಡಿಕೊಳ್ಳುವ ಮೂಲಕ ವಿಟಮಿನ್ ಡಿ ಅನ್ನ ಪಡೆಯಬಹುದು. ಹಾಗಾದ್ರೆ ಸೂರ್ಯನ ಕಿರಣಗಳಿಂದ ಯಾವ ವಿಟಮಿನ್ ದೊರೆಯುತ್ತದೆ? ವಿಟಮಿನ್ ಡಿ. ಸೊ ಈ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವಂತಹ ರೋಗ ಬಂದ್ಬಿಟ್ಟು ರಿಕೆಟ್ಸ್ ರೋಗ. ಮುಂದೆ ಸರ್ವೇತ್ ಮಹಾಮಂದಿರ್, ಜಗತ್ತಿನ ಅತಿ ದೊಡ್ಡ ಧ್ಯಾನ ಕೇಂದ್ರ ಮಹಾಮಂದಿರ ವಾರಣಾಸಿಯಲ್ಲಿ ಅನಾವರಣಗೊಂಡಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜಗತ್ತಿನ ಅತಿ ದೊಡ್ಡ ಧ್ಯಾನ ಕೇಂದ್ರವನ್ನ ಪ್ರಧಾನಿ ಮೋದಿಯವರು 2023 ಡಿಸೆಂಬರ್ 18ರಂದು ಉದ್ಘಾಟಿಸಿದರು. ಈ ಧ್ಯಾನ ಕೇಂದ್ರಕ್ಕೆ ಸ್ವರವೇದ ಮಹಾಮಂದಿರ ಅಂತ ನಾಮಕರಣ ಮಾಡಲಾಗಿದೆ. ಇದು 3 ಲಕ್ಷ ಚದರ ಅಡಿ ವಿಸ್ತೀರ್ಣ ಹೊಂದಿದ್ದು ಏಕಕಾಲಕ್ಕೆ 20,000 ಮಂದಿ ಧ್ಯಾನ ಮಾಡಲು ವಿಶಾಲವಾಗಿದೆ. 7 ಅಂತಸ್ತಿನ ಕಟ್ಟಡ ಇದಾಗಿದ್ದು ಗೋಡೆಗಳ ಮೇಲೆ 3137 ಸ್ವರ ವೇದಗಳ ಶ್ಲೋಕಗಳನ್ನು ಕೆತ್ತಲಾಗಿದೆ. ಭಾರತದ ಮೊದಲ ವಾಟರ್ ಸ್ಮಾರ್ಟ್ ಸಿಟಿ ವಾರಣಾಸಿ ಆಗಿದೆ. ಸೊ ಇದನ್ನ ಡೆನ್ಮಾರ್ಕ್ ತಂತ್ರಜ್ಞಾನದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ದೇಶದ ಜನರ ಮುಂದಿಟ್ಟ 9 ಬೇಡಿಕೆಗಳನ್ನು ನೋಡೋದಾದ್ರೆ, ನೀರನ್ನ ಉಳಿಸಿ, ಹಳ್ಳಿಗಳಲ್ಲಿ ಡಿಜಿಟಲ್ ವಹಿವಾಟಿನ ಬಗ್ಗೆ ತಿಳಿಸಿ, ನಿಮ್ಮ ಊರನ್ನ ನಂಬರ್ 1 ಸ್ವಚ್ಛತಾ ಊರನ್ನಾಗಿ ಮಾಡಿ, ಸ್ಥಳೀಯ ಉತ್ಪನ್ನಗಳನ್ನ ಉತ್ತೇಜಿಸಿ, ದೇಶದೊಳಗೆ ಪ್ರವಾಸ ಮಾಡಿ ದೇಶದಲ್ಲೇ ಮದುವೆಯಾಗಿ, ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ತಿಳಿಸಿ, ಊಟದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಸಿ, ಯೋಗ ಜಿಮ್ ಮಾಡಿ, ಕನಿಷ್ಠ 1 ಬಡ ಕುಟುಂಬಕ್ಕೆ ಸಹಾಯ ಮಾಡಿ. ಮುಂದೆ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮ. ದಕ್ಷಿಣ ಭಾರತದಲ್ಲೇ ಪ್ರಥಮ ಮಸ್ಕಿ ತಾಲೂಕು. ನೀತಿ ಆಯೋಗ ಬಿಡುಗಡೆ ಮಾಡಿದಂತಹ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮದಲ್ಲಿ ಪಟ್ಟಿಯಾಗಿರುವಂತಹ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು. ಹಾಗಾದ್ರೆ ಮಸ್ಕಿ ತಾಲೂಕು ಎಲ್ಲಿದೆ? ರಾಯಚೂರು ಜಿಲ್ಲೆಯಲ್ಲಿದೆ. ಇದು ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ನೀತಿ ಆಯೋಗದ ವಿವಿಧ ಮಾನದಂಡಗಳ ಸೂಚ್ಯಂಕದಲ್ಲಿ ದಕ್ಷಿಣ ಭಾರತದಲ್ಲೇ ಮಸ್ಕಿ ತಾಲೂಕು ನಂಬರ್ 1 ಸ್ಥಾನ ಪಡೆದಿದೆ. ಮೊದಲ ಸ್ಥಾನ ಪಡೆದ ಮಸ್ಕಿ ತಾಲೂಕು 1.5 ಕೋಟಿ ರುಗಳ ಪ್ರೋತ್ಸಾಹ ಧನಕ್ಕೆ ಭಾಜನವಾಗಿದೆ. ಮುಂದೆ ಆಸ್ಪಿರೇಷನಲ್ ಬ್ಲಾಕ್ಸ್ ಪ್ರೋಗ್ರಾಂ ಬಗ್ಗೆ ನೋಡೋದಾದ್ರೆ 2023 ಜನವರಿ 7ರಂದು ಮುಖ್ಯ ಕಾರ್ಯದರ್ಶಿಗಳ ರಾಷ್ಟ್ರೀಯ ಮಟ್ಟದ 2ನೇ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿಯವರು ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು.
ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮ ಮಾದರಿಯಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ಶಿಕ್ಷಣ, ಮೂಲ ಸೌಲಭ್ಯ, ನೀರಾವರಿ ಸೇರಿ ವಿವಿಧ ಕ್ಷೇತ್ರಗಳಲ್ಲಿ ಸುಧಾರಣೆ ತರುವ ಮೂಲಕ ಜನರ ಜೀವನ ಮಟ್ಟವನ್ನ ಉತ್ತಮಗೊಳಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇಲ್ಲಿ 27 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶದಲ್ಲಿ 329 ಜಿಲ್ಲೆಗಳ 500 ತಾಲೂಕುಗಳು ಈ ಯೋಜನೆಯಲ್ಲಿ ಭಾಗವಾಗಿದೆ. ನೀತಿ ಆಯೋಗವು 5 ವಲಯಗಳನ್ನ ಇದರಲ್ಲಿ ರ್ಯಾಂಕಿಂಗ್ ಮಾಡುವಲ್ಲಿ ಪಟ್ಟಿ ಮಾಡಲಾಗ್ತದೆ. ಮೊದಲನೆಯದು ಕೃಷಿ ಮತ್ತು ಜಲಸಂಪನ್ಮೂಲ, ಎರಡನೆಯದು ಶಿಕ್ಷಣ, ಮೂರನೆಯದು ಮೂಲ ಸೌಕರ್ಯ, ನಾಲ್ಕನೆಯದು ಆರೋಗ್ಯ ಮತ್ತು ಪೋಷಣೆ, ಐದನೇದು ಆರ್ಥಿಕ ಸೇರ್ಪಡೆ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 40 ಮಾನದಂಡಗಳ ಆಧಾರದ ಮೇಲೆ ತಾಲೂಕುಗಳಿಗೆ ರ್ಯಾಂಕ್ ಅನ್ನು ನೀಡಲಾಗ್ತದೆ. ಮುಂದೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಂ ಬಗ್ಗೆ ನೋಡೋದಾದ್ರೆ 2018ರಲ್ಲಿ ಜನವರಿ ಪ್ರಧಾನಿ ಮೋದಿಯವರು ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ದೇಶಾದ್ಯಂತ 112ಕ್ಕೂ ಹೆಚ್ಚು ಅಭಿವೃದ್ಧಿಯಾಗದ ಜಿಲ್ಲೆಗಳು ತ್ವರಿತವಾಗಿ ಮತ್ತು ಪರಿವರ್ತಿಸುವ ಗುರಿಯನ್ನ ಇದು ಹೊಂದಿದೆ. ದೇಶದ 112 ಜಿಲ್ಲೆಗಳಲ್ಲಿ ಕರ್ನಾಟಕದ ರಾಯಚೂರು ಮತ್ತು ಯಾದಗಿರಿ ಇದೆ. ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮವು ಜಿಲ್ಲೆಗಳ ನಡುವಿನ ಸ್ಪರ್ಧೆಯಾಗಿದೆ. 2023ರಲ್ಲಿ ನೀತಿ ಆಯೋಗವು ಬಿಡುಗಡೆ ಮಾಡಿದ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮದ ಪಟ್ಟಿಯಲ್ಲಿ ರಾಯಚೂರು ಜಿಲ್ಲೆ ಪ್ರಥಮ ಸ್ಥಾನ ಪಡೆಯಿತು. ಮುಂದೆ ನೆನಪಿರಲಿ, ಭಾರತದ ಶಾಸನಗಳ ಪಿತಾಮಹ ಖ್ಯಾತಿಯಾದಂಥ ಮೌರ್ಯರ ಪ್ರಸಿದ್ಧ ದೊರೆ ಅಶೋಕನ ಕಾಲದ ಕಿರಿಯ ಶಿಲಾಶಾಸನವು ರಾಯಚೂರಿನ ಜಿಲ್ಲೆಯ ಮಸ್ಕಿ ಸೇರಿದಂತೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ ಸೇರಿದಂತೆ ಹಲವು ಕಡೆಗಳಲ್ಲಿ ಪತ್ತೆಯಾಗಿದೆ. ಮುಂದೆ 2024ರ ಏಕಲವ್ಯ ಶಾಲೆಗಳ ರಾಷ್ಟ್ರೀಯ ಕ್ರೀಡಾಕೂಟ ಆತಿಥ್ಯವನ್ನ ಮೈಸೂರು ವಹಿಸಿಕೊಂಡಿತ್ತು. 2024ರ ಜನವರಿ 8ರಿಂದ 12ರವರೆಗೆ ಮೈಸೂರು ನಗರದಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ರಾಷ್ಟ್ರೀಯ ಕ್ರೀಡಾಕೂಟವು ಜರುಗಲಿದ್ದು 2024ರ ಜನವರಿ 7ರಂದು ಕೇಂದ್ರ ಸಚಿವ ಅರ್ಜುನ್ ಅವರು ಕ್ರೀಡಾಕೂಟವನ್ನ ಉದ್ಘಾಟಿಸಲಿದ್ದಾರೆ. ಇದು 11ರಿಂದ 19ನೇ ವಯಸ್ಸಿನ ಅಂದ್ರೆ 6ರಿಂದ 12ನೇ ತರಗತಿಯ ಮಕ್ಕಳಿಗೆ ನಡೆಸಲಾಗುವಂತಹ ಒಂದು ಕಾರ್ಯಕ್ರಮ ಆಗಿರ್ತದೆ. ಮತ್ತೆ 2024ರ ಜನವರಿ 15ರಂದು ನೈಜ ದುರ್ಬಲ ಕುಟುಂಬ, ಜೇನುಕುರುಬ ಮತ್ತು ಕೊರಗ ಜನಾಂಗದವರ ಜೊತೆ ಪ್ರಧಾನಿ ಮೋದಿಯವರು ಸಂವಾದ ನಡೆಸಲಿದ್ದಾರೆ. ಈ ಜನಾಂಗದ ಜೊತೆ ಸಂವಾದವನ್ನ ಮಾಡಿ ಕೇಂದ್ರ ಬುಡಕಟ್ಟು ವ್ಯವಹಾರ ಸಚಿವಾಲಯದ ಅಧೀನದಲ್ಲಿ ಬುಡಕಟ್ಟು ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಈ ಏಕಲವ್ಯ ಮಾದರಿಯ ವಸತಿ ಶಾಲೆಗಳನ್ನ ಕಾರ್ಯನಿರ್ವಹಿಸ್ತಾ ಇದೆ. ಮುಂದೆ 2023ರ ಸಾಲಿನ ವಿಶ್ವ ಕೊಡವ ಸಮ್ಮೇಳನ ಮಡಿಕೇರಿಯಲ್ಲಿ ನಡೆದಿದೆ. ಡಿಸೆಂಬರ್ 29 ಮತ್ತು 30ರಂದು ಕೊಡಗು ಜಿಲ್ಲೆಯ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ಆವರಣದಲ್ಲಿ 2 ದಿನಗಳ ವಿಶ್ವ ಕೊಡವ ಸಮ್ಮೇಳನವನ್ನ ಕನೆಕ್ಟಿಂಗ್ ಕೊಡವಾಸ್ ಟ್ರಸ್ಟ್ ಆಯೋಜಿಸಿದ್ದು, ಕೊಡವ ಸಂಸ್ಕೃತಿ ಸಂರಕ್ಷಣೆ ಮತ್ತು ಕೊಡವ ಸಮುದಾಯದ ಒಗ್ಗಟ್ಟು ಪ್ರದರ್ಶಿಸಿ ಹಕ್ಕುಗಳನ್ನು ಪಡೆಯುವ ಅರಿವು ಮೂಡಿಸುವ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿತ್ತು. ಇಷ್ಟು ಈ ದಿನದ ವಿಷಯವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.